ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ UGC ನೆಟ್ ಮತ್ತು KSET ಕಾಮರ್ಸ್ನ ಯೂನಿಟ್ 4 ಬಿಸ್ನೆಸ್ ಫೈನಾನ್ಸ್ನ ಪಾರ್ಟ್ 2ನ ಕವರ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1 ನಾನು ಸ್ಕೋಪ್ ಅಂಡ್ ಸೋರ್ಸ್ ಆಫ್ ಫೈನಾನ್ಸ್ ಇಂದ ಥಿಯರೀಸ್ ಅಂಡ್ ಪಾಲಿಸೀಸ್ ವರೆಗೂ ಕವರ್ ಮಾಡಿದ್ದೆ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಯೆಲ್ಲೋ ಕಲರ್ ಹೈಲೈಟ್ ಮಾಡಿರುವಂಥ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಇಂದ ನಾನು ಕ್ಯಾಪಿಟಲ್ ಬಡ್ಜೆಟಿಂಗ್ ವರೆಗೂ ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್ ವರೆಗೂ ಕವರ್ ಮಾಡ್ತೀನಿ. ಸೊ ಯಾರು ಹಿಂದಿನ ವಿಡಿಯೋನ ಪಾರ್ಟ್ 1 ನೋಡಿಲ್ಲ ಅಂತವ್ರಿಗೆ ನಾನು ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಆ ವಿಡಿಯೋನ ನೋಡಿ ಫರ್ದರ್ ಕಂಟಿನ್ಯೂ ಮಾಡಿ, ಅವಾಗ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಉಳಿದಿದ್ದ ಪಾರ್ಟ್ನ ಕವರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಅಂದ್ರೆ ಏನು? ಸೊ ರಿಸ್ಕ್ ಮತ್ತು ರಿಟರ್ನ್ ಎರಡೂ ಕೂಡ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ರಿಸ್ಕ್ ತಗೊಂಡ್ರೆ ಮಾತ್ರ ರಿಟರ್ನ್ ಬರುತ್ತೆ. ಸೊ ಇಲ್ಲಿ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಅಂದ್ರೆ ಇಟ್ ಇನ್ವಾಲ್ವ್ಸ್ ಎಕ್ಸಾಮಿನಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪೊಟ್ಯಾನ್ಷಿಯಲ್ ರಿಸ್ಕ್ ಅಸೋಸಿಯೇಟ್ ವಿತ್ ಅನ್ ಇನ್ವೆಸ್ಟ್ಮೆಂಟ್. ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟು ರಿಸ್ಕ್ ಅಸೋಸಿಯೇಟ್ ಆಗಿದೆ ಅಂಡ್ ದ ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ರಿಟರ್ನ್ ಫ್ರಮ್ ಇಟ್. ಅದರಿಂದ ನಮಗೆ ಎಷ್ಟು ರಿಟರ್ನ್ ಬರುತ್ತೆ, ಲಾಭ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ದಿಸ್ ಅನಾಲಿಸಿಸ್ ಹೆಲ್ಪ್ಸ್ ಇನ್ವೆಸ್ಟರ್ಸ್ ಬ್ಯಾಲೆನ್ಸ್ ದೇರ್ ವಿಲ್ಲಿಂಗ್ನೆಸ್ ಟು ಟೇಕ್ ದ ರಿಸ್ಕ್ ವಿತ್ ದ ರಿವಾರ್ಡ್ ದೇ ಸೀಕ್. ಅದರಿಂದ ಏನಾಗುತ್ತೆ, ಒಂದು ಇನ್ವೆಸ್ಟರ್ಸ್ಗಳು ಅವರು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅವ್ರ ವಿಲ್ಲಿಂಗ್ನೆಸ್ ಎಷ್ಟು ರಿಸ್ಕ್ ನ ತಗೊಳಕ್ ರೆಡಿ ಇದ್ದಾರೆ, ಅದನ್ನ ರಿವಾರ್ಡ್ ಎಷ್ಟು ಅವರು ಎಕ್ಸ್ಪೆಕ್ಟ್ ಮಾಡುವಂತ. ರಿಸ್ಕ್ ಅಂದ್ರೆ ದ ರಿಸ್ಕ್ ಈಸ್ ಅನ್ಸರ್ಟನಿಟಿ ರಿಗಾರ್ಡಿಂಗ್ ದ ಆಕ್ಚುಯಲ್ ರಿಟರ್ನ್ಸ್ ಫ್ರಮ್ ಅನ್ ಇನ್ವೆಸ್ಟ್ಮೆಂಟ್. ಅದು ಅನ್ಸರ್ಟನಿಟಿ ಆಗುತ್ತೆ ರಿಗಾರ್ಡಿಂಗ್ ದ ಆಕ್ಚುಯಲ್ ರಿಟರ್ನ್ ಫ್ರಮ್ ಅನ್ ಇನ್ವೆಸ್ಟ್ಮೆಂಟ್. ಸೊ ಇಟ್ ಇನ್ಕ್ಲೂಡ್ಸ್ ಪಾಸಿಬಿಲಿಟೀಸ್ ಆಫ್ ಲಾಸಸ್ ಆರ್ ಗೇನ್ಸ್ ಡಿವಿಯೇಟಿಂಗ್ ಫ್ರಮ್ ದ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಅಲ್ಲಿ ಲಾಸಸ್ ಆಗ್ಬೋದು, ಗೇನ್ ಆಗ್ಬೋದು ಎಕ್ಸ್ಪೆಕ್ಟೆಡ್ ಔಟ್ಕಮ್ ಇಂದ. ಸೊ ಇಟ್ ಈಸ್ ಮೆಜರ್ಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋ ರಿಸ್ಕ್ ಮೆಜರ್ ಮಾಡ್ತೀವಿ. ಇಟ್ ಕ್ವಾಂಟಿಫೈಸ್ ದ ವೇರಿಯಬಿಲಿಟಿ ಆಫ್ ರಿಟರ್ನ್ಸ್. ವೇರಿಯಬಿಲಿಟಿ ಆಫ್ ರಿಟರ್ನ್ಸ್ ಏನಿದೆ ಅನ್ನೋದನ್ನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟಾಟಿಸ್ಟಿಕಲ್ ಟೂಲ್ ಇಂದ ನಾವು ಮೆಜರ್ ಮಾಡ್ತೀವಿ. ಸೊ ಅನದರ್ ಮೆಜರ್ಮೆಂಟ್ ಬಂದಾಗ ಬೀಟಾ. ಸೊ ಮೆಜರ್ಸ್ ದ ವಾಲಟೈಲಿಟಿ ರಿಲೇಟಿವ್ ಟು ದ ಮಾರ್ಕೆಟ್ ವಾಲಟಿಲಿಟಿ ಎಷ್ಟಿದೆ ಅಂತ ಬೀಟಾ ಇಂದ ನಾವು ಮೆಜರ್ ಮಾಡ್ಬೋದು. ಅಂಡ್ ವ್ಯಾಲ್ಯೂ ಅಟ್ ರಿಸ್ಕ್, ವಾರ್ ಅಂತ ಹೇಳ್ತೀವಿ, VAR ಅಂತ. ವ್ಯಾಲ್ಯೂ ಅಟ್ ರಿಸ್ಕ್ ಅಲ್ಲಿ ಬಂದಾಗ ಎಸ್ಟಿಮೇಟ್ಸ್ ಪೊಟ್ಯಾನ್ಷಿಯಲ್ ಮ್ಯಾಕ್ಸಿಮಮ್ ಲಾಸಸ್ ಓವರ್ ಎ ಪೀರಿಯಡ್. ಎಷ್ಟು ಪೊಟ್ಯಾನ್ಷಿಯಲ್ ಮ್ಯಾಕ್ಸಿಮಮ್ ಲಾಸ್ ಆಗ್ಬೋದು ಅಂತ ಎಸ್ಟಿಮೇಟ್ ಕೂಡ ಮಾಡ್ಬೋದು. ಈ ರೀತಿ ನಾವು ರಿಸ್ಕ್ ನ ಮೆಜರ್ ಮಾಡ್ತೀವಿ. ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದ, ಇನ್ನೊಂದು ಬೀಟಾ ಇಂದ, ಇನ್ನೊಂದು ವ್ಯಾಲ್ಯೂ ಅಟ್ ರಿಸ್ಕ್ ಇಂದ. ಓಕೆ, ರಿಟರ್ನ್. ಸೊ ರಿಟರ್ನ್ ಅಂದ್ರೆ ಏನು ಅಂತ ನೋಡೋಣ. ಸೊ ರಿಟರ್ನ್ ಇಸ್ ನಥಿಂಗ್ ಬಟ್ ದ ರಿಟರ್ನ್ ರೆಫರ್ ಟು ದ ಪ್ರಾಫಿಟ್ ಆರ್ ಲಾಸಸ್ ಅರ್ನ್ಡ್ ಫ್ರಮ್ ಎನ್ ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ಎ ಸ್ಪೆಸಿಫಿಕ್ ಟೈಮ್. ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಪ್ರಾಫಿಟ್ ಆರ್ ಲಾಸ್ ನಾವು ಎಷ್ಟು ಅರ್ನ್ ಮಾಡ್ತೀವಿ ಒಂದು ಇನ್ವೆಸ್ಟ್ಮೆಂಟ್ ಇಂದ ಅನ್ನೋದನ್ನ ರಿಟರ್ನ್ ಅಂತ ಹೇಳ್ತೀವಿ. ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಎ ಕ್ಯಾಪಿಟಲ್ ಗೇನ್. ಇದು ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಡಿವಿಡೆಂಟ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಇಂದ ಇರ್ಬೋದು. ಯಾವುದೇ ರೂಪದಲ್ಲಿ ಇದು ಬರ್ಬೋದು ರಿಟರ್ನ್. ಯೂಶಲಿ ದ ಎಕ್ಸ್ಪ್ರೆಸ್ಡ್ ಆಸ್ ಎ ಪರ್ಸೆಂಟೇಜ್ ಆಫ್ ದಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಬಂತು ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ರಿಲೇಶನ್ಶಿಪ್ ಬಿಟ್ವೀನ್ ದ ರಿಸ್ಕ್ ಅಂಡ್ ರಿಟರ್ನ್. ರಿಸ್ಕ್ ಮತ್ತು ರಿಟರ್ನ್ಗೆ ಇರುವಂತ ರಿಲೇಶನ್ಶಿಪ್ ಏನು? ದರ್ ಇಸ್ ಎ ಡೈರೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಇದೆ ಎರಡರಲ್ಲೂ ಕೂಡ. ಹೈಯರ್ ರಿಸ್ಕ್ ಲೀಡ್ಸ್ ದ ಹೈಯರ್ ಪೊಟ್ಯಾನ್ಷಿಯಲ್ ರಿಟರ್ನ್. ಯಾವಾಗ ಹೈಯರ್ ರಿಸ್ಕ್ ಇರುತ್ತೆ ಅಲ್ಲಿ ಹೈಯರ್ ರಿಟರ್ನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ವೆಸ್ಟರ್ಸ್ ಮಸ್ಟ್ ಡಿಸೈಡ್ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಮ್ಯಾಚಿಂಗ್ ದೇರ್ ಗೋಲ್ಸ್ ಅಂಡ್ ರಿಸ್ಕ್ ಟಾಲರೆನ್ಸ್. ಸೊ ಇನ್ವೆಸ್ಟರ್ಸ್ ಯಾವ ರೀತಿ ಡಿಸೈಡ್ ಮಾಡಬೇಕು, ರಿಸ್ಕ್ ರಿಟರ್ನ್ ನ ಅವರು ಮ್ಯಾಚ್ ಮಾಡಬೇಕಾಗತ್ತೆ, ಡಿಸೈಡ್ ಮಾಡಬೇಕಾಗತ್ತೆ. ಮತ್ತೆ ಟ್ರೇಡ್ ಆಫ್ ಮ್ಯಾಚಿಂಗ್ ದೇರ್ ಗೋಲ್ಸ್ ಅಂಡ್ ರಿಸ್ಕ್ ಟಾಲರೆನ್ಸ್. ಎಷ್ಟು ನಮ್ಮ ಗೋಲ್ ಎಷ್ಟು ಮತ್ತು ರಿಸ್ಕ್ ಟಾಲರೆನ್ಸ್ ನಾವು ಎಷ್ಟು ಮಾಡ್ಕೊಳ್ಬಹುದು, ಎಷ್ಟು ತಡಿಬಹುದು ರಿಸ್ಕ್ ನ, ನಮ್ಮ ಕೈ ತಡ್ಕೊಳಕ್ ಶಕ್ತಿ ನೋಡ್ಬೇಕಾಗುತ್ತೆ. ಇಂಪಾರ್ಟೆನ್ಸ್ ಆಫ್ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್. ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು? ಹೆಲ್ಪ್ಸ್ ಇನ್ವೆಸ್ಟರ್ಸ್ ಮೇಕ್ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಚಾಯ್ಸಸ್. ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಚಾಯ್ಸಸ್ ಮಾಡಕ್ಕೆ ಅವರಿಗೆ ಹೆಲ್ಪ್ ಮಾಡುತ್ತೆ. ಗೈಡ್ಸ್ ದ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಟು ರೆಡ್ಯೂಸ್ ದ ರಿಸ್ಕ್ ವಿತೌಟ್ ಸ್ಯಾಕ್ರಿಫೈಸಿಂಗ್ ರಿಟರ್ನ್. ರಿಟರ್ನ್ ನ ಸ್ಯಾಕ್ರಿಫೈಸ್ ಮಾಡಿದ್ರೆ ಅವರು ಡೈವರ್ಸಿಫಿಕೇಶನ್, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮಾಡಬಂದ್ರೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡೋದು, ರಿಸ್ಕ್ ನ ನೋಡಿಕೊಂಡು. ನೆಕ್ಸ್ಟ್, ಅಸಿಸ್ಟ್ ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಇನ್ ಸೆಲೆಕ್ಟಿಂಗ್ ಪ್ರಾಜೆಕ್ಟ್ಸ್ ಅಂಡ್ ಅಲೋಕೇಟಿಂಗ್ ದ ರಿಸೋರ್ಸಸ್ ಎಫಿಷಿಯಂಟ್ಲಿ. ಸೊ ರಿಸ್ಕ್ ರಿಟರ್ನ್ ಅನಾಲಿಸಿಸ್ ಮಾಡೋದ್ರಿಂದ ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಕ್ಕೆ ಮತ್ತೆ ಅಲೋಕೇಶನ್ ಆಫ್ ರಿಸೋರ್ಸ್ ನ ಎಫಿಷಿಯಂಟ್ ಆಗಿ ಅಲೋಕೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ, ಇನ್ವೆಸ್ಟಿಂಗ್ ಇನ್ ಗವರ್ನಮೆಂಟ್ ಬಾಂಡ್ಸ್ ಲೋ ರಿಸ್ಕ್ ಆಫರ್ಸ್ ಲೋ ರಿಟರ್ನ್. ಯಾವಾಗಲೂ ಗವರ್ನಮೆಂಟ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೋ ರಿಸ್ಕ್ ಲೋ ರಿಟರ್ನ್ ಇರುತ್ತೆ. ಅದೇ ರೀತಿ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೈಯರ್ ರಿಸ್ಕ್ ಯೂಶಲಿ ಆಫರ್ಸ್ ಅ ಹೈಯರ್ ರಿಟರ್ನ್ ಆರ್ ಓವರ್ ದ ಲಾಂಗ್ ಟರ್ಮ್ ಅಲ್ಲಿ ಹೈಯರ್ ರಿಟರ್ನ್ ಬರೋ ಚಾನ್ಸಸ್ಗಳು ಕೂಡ ಇರುತ್ತೆ. ನೆಕ್ಸ್ಟ್, ಅಂಡ್ ದ ಆಪ್ಟಿಮಲ್ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ದಿಸ್ ಸೂಟ್ ಟು ಇನ್ವೆಸ್ಟರ್ಸ್ ರಿಸ್ಕ್ ಪೋರ್ಟ್ಫೋಲಿಯೋ. ಸೊ ಆಪ್ಟಿಮಲ್ ಆಗಿ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಸೊ ಇನ್ವೆಸ್ಟರ್ಸ್ ರಿಸ್ಕ್ ಪ್ರೊಫೈಲ್ ನ ಅವರು ಬ್ಯಾಲೆನ್ಸ್ ಮಾಡಕ್ಕೆ ಅವರಿಗೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲೆಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಸೊ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಮಾಡೋದ್ರಿಂದ ಆಗುತ್ತೆ. ಓಕೆ, ದಟ್ ಈಸ್ ಅಬೌಟ್ ದ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಬಗ್ಗೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅಸೆಟ್ ಸೆಕ್ಯೂರಿಟೈಸೇಷನ್. ಸೊ ಅಸೆಟ್ ಸೆಕ್ಯೂರಿಟೈಸೇಷನ್ ಅಂದ್ರೆ ಏನು? ದ ಅಸೆಟ್ ಸೆಕ್ಯೂರಿಟೈಸೇಷನ್ ಇಸ್ ಅ ಫೈನಾನ್ಷಿಯಲ್ ಪ್ರೋಸೆಸ್ ಥ್ರೂ ವಿಚ್ ಇನ್ಕಮ್ ಜನರೇಟಿಂಗ್ ಅಸೆಟ್. ಅಂದ್ರೆ ಯಾವ ಅಸೆಟ್, ಇದೊಂದು ಫೈನಾನ್ಷಿಯಲ್ ಪ್ರೋಸೆಸ್, ಇನ್ಕಮ್ ಜನರೇಟಿಂಗ್ ಅಸೆಟ್ ಸಚ್ ಆಸ್ ಲೋನ್ಸ್, ಮಾರ್ಟ್ಗೇಜಸ್,
credit card, receivables, etc. are pooled together and transformed into the tradable security. ಎಲ್ಲದನ್ನು ಪೂಲ್ ಮಾಡಿ ಟ್ರೇಡಬಲ್ ಸೆಕ್ಯೂರಿಟಿ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಸೆಕ್ಯೂರಿಟೀಸ್ ಆರ್ ದೆನ್ ಸೋಲ್ಡ್ ಟು ಇನ್ವೆಸ್ಟರ್ಸ್. ಅದನ್ನ ಇನ್ವೆಸ್ಟರ್ಸ್ಗೆ ಸೋಲ್ಡ್ ಮಾಡ್ತಾರೆ, ಹೂ ರಿಸೀವ್ಸ್ ರಿಟರ್ನ್ಸ್ ಬೇಸ್ಡ್ ಆನ್ ದ ಕ್ಯಾಶ್ ಫ್ಲೋಸ್ ಜನರೇಟೆಡ್ ಬೈ ದ ಅಂಡರ್ಲೈಯಿಂಗ್ ಅಸೆಟ್. ಅಂಡರ್ಲೈಯಿಂಗ್ ಅಸೆಟ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಸೆಟ್ ಇಂದ ಕ್ಯಾಶ್ ಫ್ಲೋ ಯಾವ ರೀತಿ ಆಗುತ್ತೆ ಅದರಿಂದ ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಅಂಡ್ ಇನ್ವೆಸ್ಟರ್ಸ್ ಸೋಲ್ಡ್ ಮಾಡ್ತಾರೆ. ರಿಸೀವ್ ದ ರಿಟರ್ನ್ ಬೇಸ್ಡ್ ಆನ್ ದ ಕ್ಯಾಶ್ ಫ್ಲೋಸ್ ಜನರೇಟೆಡ್ ಬೈ ದ ಅಂಡರ್ಲೈಯಿಂಗ್ ಅಸೆಟ್ ಅಂತ. ಸೊ ಅದನ್ನ ನಾವು ಅಸೆಟ್ ಸೆಕ್ಯೂರಿಟೈಸೇಷನ್ ಅಂತ ಕರಿತೀವಿ. ಸೊ ಪ್ರೋಸೆಸ್ ಆಫ್ ಅಸೆಟ್ ಸೆಕ್ಯೂರಿಟೈಸೇಷನ್ ಯಾವ ರೀತಿ ನಡೆಯುತ್ತೆ? ಒಂದು ಅಸೆಟ್ ಪೂಲಿಂಗ್ ಆಗುತ್ತೆ ಇಲ್ಲಿ ಫಸ್ಟ್ ಪ್ರೋಸೆಸ್. ದ ಒರಿಜಿನೇಟರ್, ಎಕ್ಸಾಂಪಲ್ ಎ ಬ್ಯಾಂಕ್ ಅಂತ ನಾವು ಎಕ್ಸಾಂಪಲ್ ತಗೋಬಹುದು. ಸೆಲೆಕ್ಟ್ ಎ ಗ್ರೂಪ್ ಆಫ್ ಇನ್ಕಮ್ ಪ್ರೊಡ್ಯೂಸಿಂಗ್ ಫೈನಾನ್ಷಿಯಲ್ ಅಸೆಟ್. ಅವರು ಗ್ರೂಪ್ ಆಫ್ ಇನ್ಕಮ್ ಪ್ರೊಡ್ಯೂಸಿಂಗ್ ಫೈನಾನ್ಷಿಯಲ್ ಅಸೆಟ್ ಸೆಲೆಕ್ಟ್ ಮಾಡ್ತಾರೆ ವಿತ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಮಾರ್ಟ್ಗೇಜಸ್ ಆರ್ ಲೋನ್ಸ್ ಅಂತ ಹೇಳ್ಬೋದು ಟು ಬಿ ಸೆಕ್ಯೂರಿಟೈಸ್. ಅದನ್ನ ಸೆಕ್ಯೂರಿಟೈಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಪೆಷಲ್ ಪರ್ಪಸ್ ವೆಹಿಕಲ್. ಓಕೆ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಎಸ್ ಪಿ ವಿ ಕ್ರಿಯೇಷನ್ ಆಗುತ್ತೆ ಅಲ್ಲಿ. ದ ಅಸೆಟ್ಸ್ ಆರ್ ಟ್ರಾನ್ಸ್ಫರ್ಡ್ ಇಂಟು ಅನ್ ಇಂಡಿಪೆಂಡೆಂಟ್ ಲೀಗಲ್ ಎಂಟಿಟಿ ಕಾಲ್ಡ್ ಆಸ್ ಅ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆರ್ ದ ಸ್ಪೆಷಲ್ ಪರ್ಪಸ್ ಎಂಟಿಟಿ. ಅದನ್ನ ಎಸ್-ಪಿ-ವಿ ಅಥವಾ ಎಸ್-ಪಿ-ಇ ಅಂತ ಕರಿತೀವಿ. ವಿಚ್ ಕೀಪ್ಸ್ ದ ಅಸೆಟ್ ಸಪರೇಟ್ ಫ್ರಮ್ ದ ಒರಿಜಿನೇಟರ್ಸ್ ಬ್ಯಾಲೆನ್ಸ್ ಶೀಟ್. ಒರಿಜಿನೇಟರ್ ಬ್ಯಾಲೆನ್ಸ್ ಶೀಟ್ ಇಂದ ಅದನ್ನ ಸಪರೇಟ್ ಆಗಿ ಇಟ್ಕೋತಾರೆ, ಅವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಸೆಟ್ ನ. ನೆಕ್ಸ್ಟ್ ಅಸೆಟ್ಸ್ ಗಳನ್ನ ಅದನ್ನ ಎಸ್-ಪಿ-ವಿ ಅಂತ ಕರಿತೀವಿ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ರಕ್ಚರಿಂಗ್ ದ ಅಂಡ್ ದ ಟ್ರಂಚಿಂಗ್. ಸ್ಟ್ರಕ್ಚರಿಂಗ್ ಅಂಡ್ ಟ್ರಂಚಿಂಗ್ ಆಗುತ್ತೆ ಅಲ್ಲಿ. ಏನು ಸ್ಟ್ರಕ್ಚರಿಂಗ್ ಅಂಡ್ ಟ್ರಂಚಿಂಗ್ ಅಂದ್ರೆ ದ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಸ್ಟ್ರಕ್ಚರ್ಸ್ ದ ಪೂಲ್ಡ್ ಅಸೆಟ್ ಇಂಟು ಡಿಫರೆಂಟ್ ರಿಸ್ಕ್ ಅಂಡ್ ರಿಟರ್ನ್ ಕ್ಲಾಸಸ್ ಕಾಲ್ಡ್ ಆಸ್ ಟ್ರಂಚಸ್. ಅಲ್ಲಿ ಏನಾಗುತ್ತೆ, ಆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಗಳು ಏನಾಗಿದೆ ಅಸೆಟ್ ಗಳನ್ನ, ಆ ಸ್ಟ್ರಕ್ಚರ್ಡ್ ಅಸೆಟ್ಸ್ ಗಳನ್ನ, ಪೂಲ್ ಮಾಡಿದ ಅಸೆಟ್ಸ್ ಗಳನ್ನ ಡಿಫರೆಂಟ್ ರಿಸ್ಕ್ ಮತ್ತು ರಿಟರ್ನ್ ಕ್ಲಾಸಸ್ ಆಗಿ ಸಗ್ರಿಗೇಟ್ ಮಾಡ್ತಾರೆ, ಟ್ರಂಚಸ್ ಮಾಡ್ತಾರೆ. ಸಗ್ರಿಗೇಷನ್ ಆಗುತ್ತೆ ಅಲ್ಲಿ, ಅದನ್ನ ಟ್ರಂಚಸ್ ಅಂತೀವಿ. ಎಕ್ಸಾಂಪಲ್ ಸೀನಿಯರ್ ಅಸೆಟ್, ಓಕೆ, ಅಂಡ್ ಮ್ಯಾಸೈನ್ ಅಸೆಟ್ಸ್, ಜೂನಿಯರ್ ಅಸೆಟ್. ಓಕೆ, ಸೊ ಈ ರೀತಿ ಡಿಫರೆಂಟ್ ಆಗಿ ಡಿವಿಷನ್ ಆಗುತ್ತೆ. ಸೊ ಕ್ರಿಯೇಟಿಂಗ್ ಟು ಡಿಫರೆಂಟ್ ಇನ್ವೆಸ್ಟರ್ಸ್ ರಿಸ್ಕ್ ಅಂಡ್ ಅಪಟೈಟ್ಸ್. ಅವರ ಇನ್ವೆಸ್ಟರ್ಸ್ ರಿಸ್ಕ್ ಮತ್ತು ಅಪಟೈಟ್ಸ್ ಮೇಲೆ ಅದು ಡಿಫರೆಂಟ್ ಆಗಿ ವೇರಿಯೇಷನ್ ಆಗುತ್ತೆ. ಸೊ ಆ ರೀತಿ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಅಂದ್ರೆ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಆಗುತ್ತೆ. ಸೊ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ಸ್ ಅಂದ್ರೆ ಏನು? ಟೆಕ್ನಿಕ್ಸ್ ಲೈಕ್ ಓವರ್ ಕೊಲಾಟ್ರಲೈಸೇಷನ್, ರಿಸರ್ವ್ ಫಂಡ್ ಆರ್ ಥರ್ಡ್ ಪಾರ್ಟಿ ಗ್ಯಾರಂಟಿ ಆರ್ ಯೂಸ್ಡ್ ಟು ಇಂಪ್ರೂವ್ ದ ಕ್ರೆಡಿಟ್ ಕ್ವಾಲಿಟಿ ಅಂಡ್ ಮಾರ್ಕೆಟಬಿಲಿಟಿ ಆಫ್ ದಿ ಸೆಕ್ಯೂರಿಟಿ. ಇಲ್ಲಿ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ನ, ಕ್ರೆಡಿಟ್ ನ ಡೆವಲಪ್ ಮಾಡೋಕ್ಕೋಸ್ಕರ ಟೆಕ್ನಿಕ್ಸ್ ಲೈಕ್ ದ ಓವರ್ ಕೊಲಾಟ್ರಲೈಸೇಷನ್, ಹೆಚ್ಚು ಕೊಲಾಟ್ರಲ್ ಗಳನ್ನ ತಗೊಳ್ಳೋಂಥದ್ದು. ಕೊಲಾಟ್ರಲೈಸೇಷನ್ ಅಂದ್ರೆ ಅಸೆಟ್ ನ ಪ್ರೊಡ್ಯೂಸ್ ಮಾಡ್ಕೊಳ್ಳೋಂಥದ್ದು. ರಿಸರ್ವ್ ಫಂಡ್ಸ್ ಗಳನ್ನ ರೈಸ್ ಮಾಡೋಂಥದ್ದು ಅಂಡ್ ಥರ್ಡ್ ಪಾರ್ಟಿ ಗ್ಯಾರಂಟೀಸ್ ಗಳನ್ನ ತಗೊಳ್ಳೋದು ಆರ್ ಯೂಸ್ಡ್ ಟು ಇಂಪ್ರೂವ್ ದ ಕ್ರೆಡಿಟ್ ಕ್ವಾಲಿಟಿ ಅಂಡ್ ಮಾರ್ಕೆಟಬಿಲಿಟಿ ಆಫ್ ದಿ ಸೆಕ್ಯೂರಿಟಿ. ಸೆಕ್ಯೂರಿಟಿನ ಮಾರ್ಕೆಟಬಿಲಿಟಿ ಮತ್ತು ಕ್ರೆಡಿಟ್ ಕ್ವಾಲಿಟಿನ ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ದ ಇಶ್ಯೂಯನ್ಸ್ ಆಫ್ ಸೆಕ್ಯೂರಿಟೀಸ್ ಗಳನ್ನ ಇಶ್ಯೂ ಮಾಡ್ತಾರೆ. ದ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇಶ್ಯೂ ದ ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟಿ ಇಶ್ಯೂ ಮಾಡ್ತಾರೆ ಟು ಇನ್ವೆಸ್ಟರ್ಸ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಬ್ಯಾಕ್ಡ್ ಬೈ ಕ್ಯಾಶ್ ಫ್ಲೋ ಫ್ರಮ್ ಅಂಡರ್ಲೈಯಿಂಗ್ ಅಸೆಟ್ ಇಂದ ಕ್ಯಾಶ್ ಫ್ಲೋ ಆಗುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಕ್ಯಾಶ್ ಫ್ಲೋ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಪೇಮೆಂಟ್ಸ್ ಫ್ರಮ್ ದ ಬಾರೋವರ್, ಲೋನ್ ರೀಪೇಮೆಂಟ್ ಫ್ಲೋ ಥ್ರೂ ಎ ಸರ್ವಿಸ್ ಆರ್ ಸರ್ವಿಸರ್ಸ್ ಆರ್ ಇನ್ ಟು ಇನ್ವೆಸ್ಟರ್ಸ್ ಇಂದ ಫ್ಲೋ ಆಗುತ್ತೆ ವಿತ್ ದ ಪ್ರಯಾರಿಟಿ ಗಿವನ್ ಟು ಸೀನಿಯರ್ ಟ್ರಂಚಸ್ಗಳಿಗೆ ಅಂದ್ರೆ ಸೀನಿಯರ್ ಅಸೆಟ್ಗಳಿಗೆ ಅದು ಪ್ರಯಾರಿಟಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮಾನಿಟರಿಂಗ್ ಮತ್ತು ರಿಪೋರ್ಟಿಂಗ್ ಮಾಡ್ತಾರೆ. ಕಂಟಿನ್ಯೂಸ್ ಓವರ್ ಸೈಟ್ ಈಸ್ ಪರ್ಫಾರ್ಮ್ಡ್ ಆನ್ ಅಸೆಟ್ ಪರ್ಫಾರ್ಮೆನ್ಸ್. ಕಂಟಿನ್ಯೂಸ್ ಆಗಿ ಅದನ್ನ ಅಬ್ಸರ್ವ್ ಮಾಡ್ತಾರೆ, ಅಸೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ. ಅಂಡ್ ರೆಗ್ಯುಲರ್ ರಿಪೋರ್ಟ್ಸ್ ಆರ್ ಪ್ರೊವೈಡೆಡ್ ಟು ಇನ್ವೆಸ್ಟರ್ಸ್ಗೆ ರೆಗ್ಯುಲರ್ ರಿಪೋರ್ಟ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದು ಯಾವ ರೀತಿ ಅಸೆಟ್ ಸೆಕ್ಯೂರಿಟೈಸೇಷನ್ ಪ್ರೋಸೆಸ್ ಆಗುತ್ತೆ ಅಂತ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಅಸೆಟ್ ಸೆಕ್ಯೂರಿಟೈಸೇಷನ್. ಯಾವ ರೀತಿ ಅಸೆಟ್ ಸೆಕ್ಯೂರಿಟೈಸೇಷನ್ ಇಂಪಾರ್ಟೆಂಟ್, ಯಾಕೆ ಇದು ಬೇಕು ಅಂತ. ಕನ್ವರ್ಟ್ಸ್ ದ ಇಲಿಕ್ವಿಡ್ ಅಸೆಟ್ಸ್ ಇಂಟು ಲಿಕ್ವಿಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಲಿಕ್ವಿಡ್ ಅಸೆಟ್ಸ್ ಗಳನ್ನ ಲಿಕ್ವಿಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ರೊವೈಡ್ಸ್ ಆಲ್ಟರ್ನೇಟಿವ್ ಫಂಡಿಂಗ್ ಅಂಡ್ ಲಿಕ್ವಿಡಿಟಿ ಟು ಆರ್ಗನೈಸೇಷನ್. ಆಲ್ಟರ್ನೇಟಿವ್ ಫಂಡಿಂಗ್ ಮತ್ತು ಲಿಕ್ವಿಡಿಟಿನ ಆರ್ಗನೈಸೇಷನ್ಗೆ ಕೊಡುತ್ತೆ. ಲಿಕ್ವಿಡಿಟಿ ಟು ದ ಒರಿಜಿನೇಟರ್ಸ್ಗಳಿಗೆ ಕೊಡುತ್ತೆ. ನೆಕ್ಸ್ಟ್ ಎನೇಬಲ್ ರಿಸ್ಕ್ ಶೇರಿಂಗ್ ವಿತ್ ಇನ್ವೆಸ್ಟರ್ಸ್ ಜೊತೆ ರಿಸ್ಕ್ ಶೇರ್ ಆಗುತ್ತೆ ಅಲ್ಲಿ. ಓಕೆ, ಮತ್ತೆ ಆಫ್ಟರ್ ರಿಸಲ್ಟ್ಸ್ ಇನ್ ಮೋರ್ ಎಫಿಷಿಯಂಟ್ ಕ್ಯಾಪಿಟಲ್ ಅಲೋಕೇಶನ್. ಮೋರ್ ಎಫಿಷಿಯಂಟ್ ಆಗಿ ಕ್ಯಾಪಿಟಲ್ ಅಲೋಕೇಶನ್ ಇದು ರಿಸಲ್ಟ್ ಆಗುತ್ತೆ. ದಿಸ್ ಪ್ರೋಸೆಸ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಮಾಡರ್ನ್ ಫೈನಾನ್ಷಿಯಲ್. ಸೊ ವೈಡ್ಲಿ ಯೂಸ್ ಮಾಡ್ತಾರೆ ಮಾಡರ್ನ್ ಫೈನಾನ್ಷಿಯಲ್, ಎಸ್ಪೆಷಲಿ ಇನ್ ಮಾರ್ಟ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಅಂಡ್ ಅದರ್ ಅಸೆಟ್ಸ್ ಬ್ಯಾಕ್ಡ್ ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ಮಾರ್ಟ್ಗೇಜ್ ಬೇಸ್ಡ್ ಸೆಕ್ಯೂರಿಟೀಸ್ ಮತ್ತೆ ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಗಳನ್ನ ವೈಡ್ ಆಗಿ ಯೂಸ್ ಮಾಡ್ತಾರೆ ಅಸೆಟ್ ಸೆಕ್ಯೂರಿಟೈಸೇಷನ್. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೋಣ. ಇಮ್ಯಾಜಿನ್ ಬ್ಯಾಂಕ್ ABC ಬ್ಯಾಂಕ್ ಅಂತ ತಗೊಂಡ್ರೆ ಹ್ಯಾಸ್ ಎ ಪೋರ್ಟ್ಫೋಲಿಯೋ ಆಫ್ ಹೋಮ್ ಲೋನ್ ವರ್ತ್ 100 crore. 100 ಕೋಟಿ ಹೋಮ್ ಲೋನ್ ಇದೆ ಪೋರ್ಟ್ಫೋಲಿಯೋ ಹತ್ರ, ABC ಬ್ಯಾಂಕ್ ಹತ್ರ. ದಿಸ್ ಲೋನ್ ಜನರೇಟ್ಸ್ ಎ ಸ್ಟಡಿ ಮಂತ್ಲಿ ರೀಪೇಮೆಂಟ್ ಫ್ರಮ್ ದ ಬಾರೋವರ್. ಇದರಿಂದ ಯಾರು ಹೋಮ್ ಲೋನ್ ಬಾರೋ ಮಾಡ್ತಾರೆ ಅವರಿಂದ ಸ್ಟಡಿ ಮಂತ್ಲಿ ರೀಪೇಮೆಂಟ್ ABC ಬ್ಯಾಂಕಿಗೆ ಬರುತ್ತೆ. ABC ಬ್ಯಾಂಕ್
want to free up the capital and raise the fresh fund for the new loan. ಸೊ ಇದನ್ನ ಫ್ರೀ ಅಪ್ ಆಫ್ ಕ್ಯಾಪಿಟಲ್ ಮಾಡಬೇಕು ಅಂಡ್ ರೈಸ್ ದ ಫ್ರೆಶ್ ಫಂಡ್ ಫಾರ್ ದ ನ್ಯೂ ಲೋನ್ಗೆ ಫ್ರೆಶ್ ಫಂಡ್ ನ ರೈಸ್ ಮಾಡಬೇಕು. ಸೊ ಈ ರೀತಿ ಅವರು ಅಸೆಟ್ ಸೆಕ್ಯುರಿಟೈಸೇಷನ್ ಮಾಡ್ತಾರೆ. ಸೊ ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅಸೆಟ್ ಸೆಕ್ಯುರಿಟೈಸೇಷನ್ ಯಾವ ರೀತಿ ನಡೆಯುತ್ತೆ ಅಂತ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಅರ್ಥ ಆಗಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಇಮ್ಯಾಜಿನ್ ಎ ಬ್ಯಾಂಕ್, ABC ಬ್ಯಾಂಕ್ ಹ್ಯಾಸ್ ಎ ಪೋರ್ಟ್ಫೋಲಿಯೋ of home loan worth 100 crore. 100 ಕೋಟಿ ಹೋಮ್ ಲೋನ್ ಇದೆ ಅದರ ಪೋರ್ಟ್ಫೋಲಿಯೋ. ದಿಸ್ ಲೋನ್ ಜನರೇಟ್ ದ ಸ್ಟಡಿ ಮಂತ್ಲಿ ರೀಪೇಮೆಂಟ್ ಫ್ರಮ್ ಬಾರೋ ಇಂದ ಇದು ಸ್ಟಡಿ ಮಂತ್ಲಿ ರೀಪೇಮೆಂಟ್ ಬರುತ್ತೆ ಹೋಮ್ ಲೋನ್ ಇಂದ. ABC ಬ್ಯಾಂಕ್ ವಾಂಟ್ ಟು ಫ್ರೀ ಅಪ್ ದ ಕ್ಯಾಪಿಟಲ್ ಅಂಡ್ ರೈಸ್ ದ ಫ್ರೆಶ್ ಫಂಡ್ ಫಾರ್ ದ ನ್ಯೂ ಲೋನ್. ಇವರು ಕ್ಯಾಪಿಟಲ್ ನ ಫ್ರೀ ಅಪ್ ಮಾಡಿ ಫ್ರೆಶ್ ಫಂಡ್ ನ ರೈಸ್ ಮಾಡಬೇಕು, ಓಕೆ, ನ್ಯೂ ಲೋನ್ಗೆ. ಸೊ ಆಗ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮೇಲೆ ಹೇಳಿದ್ನ ಎಕ್ಸಾಂಪಲ್ ರೂಪದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಅಸೆಟ್ ಸೆಕ್ಯುರಿಟೈಸೇಷನ್ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ. ಸೊ ಇಲ್ಲಿ ಅಸೆಟ್ ಪೂಲಿಂಗ್ ಮಾಡ್ತಾರೆ ಫಸ್ಟ್, ಓಕೆ, ಫಸ್ಟ್ ಸ್ಟೆಪ್. ABC ಬ್ಯಾಂಕ್ ಬಂಡಲ್ಸ್ 100 crore ಹೋಮ್ ಲೋನ್ ಇಂಟು ಸಿಂಗಲ್ ಪೋರ್ಟ್ಫೋಲಿಯೋ ಆಗಿ ಮಾಡಿಟ್ರು ಫಸ್ಟ್. ನೆಕ್ಸ್ಟ್ ಸೆಟ್ಟಿಂಗ್ ಅಪ್ ದ SPV, ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಸೆಟ್ ಮಾಡ್ತಾರೆ. ಯಾವ ರೀತಿ? ABC ಬ್ಯಾಂಕ್ ಕ್ರಿಯೇಟ್ಸ್ ಎ ಸ್ಪೆಷಲ್ ಪರ್ಪಸ್ ವೆಹಿಕಲ್ ನೇಮ್ಡ್ ABC ಹೋಮ್ ಲೋನ್ ಸೆಕ್ಯೂರಿಟೀಸ್ ಲಿಮಿಟೆಡ್. ABC ಹೋಮ್ ಲೋನ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಅಂತ ಒಂದು ಸಪರೇಟ್ ಎಂಟಿಟಿನ ಮಾಡಿದ್ರು. ದ ಹೋಲ್ಡ್ಸ್ ದಿಸ್ ಲೋನ್ ಸಪರೇಟ್ ಆಗಿ ಹೋಲ್ಡ್ ಮಾಡಕ್ಕೆ. ದ SPV ಬೈಸ್ ದಿಸ್ ಲೋನ್ ದ ರಿಸೀವಬಲ್ಸ್ ಫ್ರಮ್ ದ ಬ್ಯಾಂಕ್. ಇದನ್ನ ಬ್ಯಾಂಕ್ ಇಂದ ಬೈ ಮಾಡ್ಕೋತಾರೆ ಆ ಸ್ಪೆಷಲ್ ಪರ್ಪಸ್ ವೆಹಿಕಲ್, ದಟ್ ಇಸ್ ABC ಹೋಮ್ ಲೋನ್ ಸೆಕ್ಯೂರಿಟೀಸ್ ಲಿಮಿಟೆಡ್. ನೆಕ್ಸ್ಟ್ ಇಶ್ಯೂಯನ್ಸ್ ಆಫ್ ಸೆಕ್ಯೂರಿಟೀಸ್ಗಳ ಇಶ್ಯೂ ಮಾಡ್ತಾರೆ. SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇಶ್ಯೂ ದ ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ವರ್ತ್ 100 crore ಟು ಇನ್ವೆಸ್ಟರ್ಗೆ ಸೆಕ್ಯೂರಿಟಿ ರೈಸ್ ಮಾಡ್ತಾರೆ. ಓಕೆ, ಬ್ಯಾಕ್ಡ್ ಬೈ ದ ಕ್ಯಾಶ್ ಇನ್ಫ್ಲೋ ಫ್ರಮ್ ದ ಲೋನ್ ರೀಪೇಮೆಂಟ್. ಅದಕ್ಕೆ ಅಸೆಟ್ ಬ್ಯಾಕ್ಡ್ ಏನು, ಲೋನ್ ರೀಪೇಮೆಂಟ್ ಅಸೆಟ್ ಬ್ಯಾಕ್ಡ್. ಓಕೆ, ಸೊ ಆಗೇನಾಗುತ್ತೆ, ಅವರಿಗೆ ಫಂಡ್ ರೈಸ್ ಆಯ್ತು, ಕ್ರೆಡಿಟ್ ಎನಾಕ್ಟ್ಮೆಂಟ್ ಆಗುತ್ತೆ, ಅಲ್ಲಿ ಎನಾನ್ಸ್ಮೆಂಟ್ ಆಗುತ್ತೆ. ಸೊ ಟು ಮೇಕ್ ದ ABC ಅಟ್ರಾಕ್ಟಿವ್ ಅಂಡ್ ರೆಡ್ಯೂಸ್ ದ ಇನ್ವೆಸ್ಟರ್ ರಿಸ್ಕ್ ರೆಡ್ಯೂಸ್ ಮಾಡಕ್ಕೆ ದ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಎನಾನ್ಸಸ್ ದ ಕ್ರೆಡಿಟ್ ಕ್ವಾಲಿಟಿ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಅಂದ್ರೆ, ರಿಸರ್ವ್ ಫಂಡ್ ಆಫ್ 5 crore, 5 ಕೋಟಿ ರಿಸರ್ವ್ ಫಂಡ್ ಇಡ್ತಾರೆ. ನೆಕ್ಸ್ಟ್ ಓವರ್ ದ ಕೊಲಾಟ್ರಲೈಸೇಷನ್ ಆಫ್ ಅಸೆಟ್ ವರ್ತ್ 105 crore. ಅದ್ರ ಜೊತೆಗೆ 105 ಕೋಟಿ ಅಸೆಟ್ ಅನ್ನ ಕೊಲೆಟ್ರಲ್ ಇಟ್ಕೋತಾರೆ, ಅಂದ್ರೆ ಮಾರ್ಟ್ಗೇಜ್ ಮಾಡ್ಕೋತಾರೆ, ಕೊಲೆಟ್ರಲೈಸೇಷನ್ ಮಾಡ್ಕೋತಾರೆ. ಓಕೆ, ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕಾರ್ ತಗೊಂಡ್ರೆ ಕಾರ್ನ ಮಾರ್ಟ್ಗೇಜ್ ಮಾಡ್ತೀವಲ್ಲ, ಆ ರೀತಿ ಕೊಲೆಟ್ರಲೈಸೇಷನ್ ಮಾಡ್ಕೋತಾರೆ, ಅದನ್ನ ಕೊಲೆಟ್ರಲ್ ಅಂತ ಕರಿತೀವಿ. ಸೊ ಆ ರೀತಿ, ಸೊ ಕ್ರೆಡಿಟ್ ಎನಾನ್ಸ್ಮೆಂಟ್ ಆಯ್ತು. ಓಕೆ, ಸೊ 5 + 105 crores ಟೋಟಲ್ ಅಸೆಟ್ ವರ್ತ್ ಆಯ್ತು ಅಲ್ಲಿ. ನೆಕ್ಸ್ಟ್ ಫಂಡ್ ಫ್ಲೋ. ಇನ್ವೆಸ್ಟರ್ಸ್ ಪರ್ಚೇಸ್ ದ ABC ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಪ್ರೊವೈಡಿಂಗ್ 100 crore ಇನ್ ಫಂಡ್ ಟು SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ಗೆ ಫಂಡ್ ಮಾಡ್ತಾರೆ. ಸೊ ಅದನ್ನ ರೀಪೇಮೆಂಟ್ ಯಾವ ಮಾಡ್ತಾರೆ? ಬಾರೋವರ್ಸ್ ರೀಪೇ ದೇರ್ ಮಂತ್ಲಿ ಹೋಮ್ ಲೋನ್ EMI ಟು SPV. This SPV uses the cash flow to paying the interest and principal to the ABS ಇನ್ವೆಸ್ಟರ್ಸ್ ಆಸ್ ಪರ್ ದ ಅಗ್ರೀಡ್ ಶೆಡ್ಯೂಲ್. ಸೊ ಅವರು ಜಾಸ್ತಿ EMIಗೆ ಮಾರಿರ್ತಾರಲ್ಲ, ಅದನ್ನ ಇವರಿಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ತಗೊಂಡಿರುವಂತ ಅಮೌಂಟ್ ನ ರೀಪೇ ಮಾಡ್ತಾ ಹೋಗ್ತಾರೆ. ಸೊ ಔಟ್ಕಮ್ ಏನಾಯ್ತು ಇಲ್ಲಿ? ABC ಬ್ಯಾಂಕ್ ರಿಸೀವ್ 100 crore ಅಪ್ ಫ್ರಂಟ್ ಫ್ರಮ್ SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ 100 crore ದುಡ್ಡು ಬಂತು ಫಾರ್ ದ ಲೋನ್ ಪೋರ್ಟ್ಫೋಲಿಯೋ ವಿಚ್ ಇಟ್ ಕ್ಯಾನ್ ನೌ ಯೂಸ್ ನ್ಯೂ ಲೆಂಡಿಂಗ್ ಅನ್ನ ಯೂಸ್ ಮಾಡಬಹುದು. ಇನ್ವೆಸ್ಟರ್ಸ್ ಅರ್ನ್ ದ ರಿಟರ್ನ್ ಫ್ರಮ್ ದ ಲೋನ್ ರೀಪೇಮೆಂಟ್ ಇನ್ವೆಸ್ಟರ್ಸ್ ಕೂಡ ದ ರಿಟರ್ನ್ ಬಂತು. ಈ ರೀತಿ ನಾವು ಇಲ್ಲಿ ಅಸೆಟ್ ಸೆಕ್ಯುರಿಟೈಸೇಷನ್ ಅಂತ ಹೇಳ್ತೀವಿ. ಈ ಮೆಥಡ್ ನಾವು ಅಸೆಟ್ ಸೆಕ್ಯುರಿಟೈಸೇಷನ್ ಅಂತ ಕರಿತೀವಿ. ಸೊ ಇದರಂತ ಲಾಭಗಳೇನು, ಬೆನಿಫಿಟ್ಸ್ ಆಫ್ ಅಸೆಟ್ ಸೆಕ್ಯುರಿಟೈಸೇಷನ್ ಅಂದ್ರೆ ಏನ್ ಬೆನಿಫಿಟ್ಸ್ ಇರೋದು? ಒಂದು ಲಿಕ್ವಿಡಿಟಿ, ಕನ್ವರ್ಟ್ಸ್ ಇಲ್ಲಿಕ್ವಿಡ್ ಲೋನ್ ಪೋರ್ಟ್ಫೋಲಿಯೋ ಇಂಟು ಲಿಕ್ವಿಡ್ ಸೆಕ್ಯೂರಿಟಿ ಕನ್ವರ್ಟ್ ಮಾಡಿದ್ರು. ಓಕೆನಾ? ನೆಕ್ಸ್ಟ್ ಫಂಡಿಂಗ್, ದ ಫ್ರೀಸ್ ಕ್ಯಾಪಿಟಲ್ ಫಾರ್ ದ ಒರಿಜಿನೇಟರ್ ಟು ಎಕ್ಸ್ಟೆಂಡ್ ದ ನ್ಯೂ ಕ್ರೆಡಿಟ್ ಎಕ್ಸ್ಟೆಂಡ್ ಮಾಡಕ್ಕೆ ಒರಿಜಿನೇಟರ್ಗೆ ಕ್ಯಾಪಿಟಲ್ ಬಂತು. ರಿಸ್ಕ್ ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ರಿಸ್ಕ್ ಫ್ರಮ್ ದ ಒರಿಜಿನೇಟರ್ ಟು ABC ಇನ್ವೆಸ್ಟರ್ಸ್ ಟ್ರಾನ್ಸ್ಫರ್ ಮಾಡೋರು. ಡೈವರ್ಸಿಫಿಕೇಶನ್, ಇನ್ವೆಸ್ಟರ್ಸ್ ಗೇನ್ ದ ಎಕ್ಸ್ಪೋಜರ್ ಟು ಡೈವರ್ಸಿಫೈಡ್ ಲೋನ್ ಅಸೆಟ್ಗೆ ಅವರು ಎಕ್ಸ್ಪೋಜರ್ ಆದ್ರು. ನೆಕ್ಸ್ಟ್ ಕಾಸ್ಟ್ ಎಫಿಷಿಯಂಟ್ ಆಫ್ಟನ್ ಆಫರ್ಸ್ ಅ ಲೋ ಕಾಸ್ಟ್ ಫಂಡಿಂಗ್ ಕಂಪೇರ್ ಟು ದ ಡೈರೆಕ್ಟ್ ಬಾರೋಯಿಂಗ್ ಮಾಡೋಕ್ಕಿಂತ ಲೋ ಕಾಸ್ಟ್ ಫಂಡಿಂಗ್ ಕೂಡ ಬಂತು. ಇಲ್ಲಿ ರಿಸ್ಕ್ ಇನ್ವಾಲ್ವ್, ರಿಸ್ಕ್ ಕೂಡ ಇದೆ. ಒಂದು ಕ್ರೆಡಿಟ್ ರಿಸ್ಕ್, ಡಿಫಾಲ್ಟ್ ಬೈ ಬಾರೋರ್ಸ್ ಲೆಟ್ಸ್ ಲಾಸ್. ಯಾರು ಲೋನ್ ಬಾರೋ ಮಾಡ್ತಾರೆ ಡಿಫಾಲ್ಟ್ ಆದ್ರೆ ಇಲ್ಲಿ ಲಾಸ್ ಆಗುತ್ತೆ. ಪ್ರೀಪೇಮೆಂಟ್ ರಿಸ್ಕ್ ಇದೆ. ಅರ್ಲಿ ರೀಪೇಮೆಂಟ್ ಆಫ್ ಲೋನ್ ಕ್ಯಾನ್ ರಿಡ್ಯೂಸ್ ದ ಕ್ಯಾಶ್ ಫ್ಲೋ. ಯಾರಾದ್ರೂ ಇಮಿಡಿಯೇಟ್ ವಾಪಸ್ ಕೊಟ್ಬಿಟ್ರೆ, ಅವರು ಇನ್ಸ್ಟಾಲ್ಮೆಂಟ್ಸ್ಗಳನ್ನೆಲ್ಲದನ್ನು ಫುಲ್ ರೀಪೇ ಮಾಡಿದ್ರೆ ಕ್ಯಾಶ್ ಫ್ಲೋ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ರಿಸ್ಕ್, ABS ಮಾರ್ಕೆಟ್ ಪ್ರೈಸಸ್ ಮೇ ಫ್ಲಕ್ಚುಯೇಟ್. ಮಾರ್ಕೆಟ್ ಪ್ರೈಸ್ ಫ್ಲಕ್ಚುಯೇಟ್ ಆಗ್ಬೋದು ABS ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಆಪರೇಷನಲ್ ರಿಸ್ಕ್ ಆಗುತ್ತೆ. ದ ಪೂರ್ ಸರ್ವಿಸಿಂಗ್ ಅಂಡ್ ದ ಕಲೆಕ್ಷನ್ ಇಂಪ್ಯಾಕ್ಟ್ ಪೇಮೆಂಟ್. ಸೊ ಪೂರ್ ಸರ್ವಿಸಿಂಗ್ ಮತ್ತೆ ಕಲೆಕ್ಷನ್ ಏನಾದ್ರು ಮಾಡಲಿಲ್ಲ ಅಂದ್ರೆ ಪೇಮೆಂಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲೀಗಲ್ ಅಂಡ್ ಸ್ಟ್ರಕ್ಚರಲ್ ರಿಸ್ಕ್ ಬರುತ್ತೆ. ಫೇಲ್ಯೂರ್ ಇನ್ ದ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಸ್ಟ್ರಕ್ಚರ್ ಆರ್ ರೆಗ್ಯುಲೇಷನ್ಸ್ ಕ್ಯಾನ್ ಅಫೆಕ್ಟ್ ದ ಇನ್ವೆಸ್ಟರ್ಸ್ಗೆ ಕೂಡ ಅಫೆಕ್ಟ್ ಮಾಡಬಹುದು. ಸೊ ದೀಸ್ ಆರ್ ದ ರಿಸ್ಕ್. ಯಾವುದೇ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ರಿಸ್ಕ್ ಇನ್ವಾಲ್ವ್ ಆಗೇ ಇರುತ್ತೆ. ಆ ರೀತಿ ಇಲ್ಲೂ ಕೂಡ ಅಸೆಟ್ ಬೇಸ್ಡ್ ಸೆಕ್ಯೂರಿಟೀಸ್ಗಳು ಕೂಡ ಇದೆಲ್ಲ ರಿಸ್ಕ್ಗಳು ಇನ್ವಾಲ್ವ್ ಆಗಿದೆ. ಓಕೆ, ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ನೋಡೋಣ. ಏನು ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಅಂದ್ರೆ? ಸೊ ಇಂಟರ್ನ್ಯಾಷನಲ್ ಅಂತ ವರ್ಡ್ ಬಂದ್ರೆ, ಸೊ
ಭಾರತದಿಂದ ಹೊರಗಡೆ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ವಿ ಕಾಲ್ಡ್ as IMS ಅಂತ ಕರಿತೀವಿ. ಇಸ್ ಅ ಸೆಟ್ ಆಫ್ ಇಂಟರ್ನ್ಯಾಷನಲಿ ಅಗ್ರೀಡ್ ರೂಲ್ಸ್. ಇಲ್ಲಿ ಅಗ್ರೀಡ್ ರೂಲ್ಸ್ಗಳಿದೆ. ದ ಕನ್ವೆನ್ಷನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ದಟ್ ಗೌನ್ಸ್ ಹೌ ಕರೆನ್ಸೀಸ್ ಆರ್ ಎಕ್ಸ್ಚೇಂಜ್ಡ್ ಗ್ಲೋಬಲಿ. ಯಾವ ರೀತಿ ವಿದೇಶಿಯ ಹಣಕಾಸುಗಳು ಎಕ್ಸ್ಚೇಂಜ್ ಆಗುತ್ತೆ ಗ್ಲೋಬಲಿ ಆಗಿ. ಹೌ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಆರ್ ಮೇಡ್ ಅಂಡ್ ರಿಸೀವ್ಡ್. ಇಂಟರ್ನ್ಯಾಷನಲ್ ಪೇಮೆಂಟ್ಗಳು ಯಾವ ರೀತಿ ಪೇ ಮಾಡ್ತೀವಿ ಮತ್ತೆ ಕಲೆಕ್ಟ್ ಮಾಡ್ತೀವಿ. ಅಂಡ್ ಹೌ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಂಬ್ಯಾಲೆನ್ಸಸ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP ಅದು ಯಾವ ರೀತಿ ಇಂಬ್ಯಾಲೆನ್ಸ್ ಆರ್ ಮ್ಯಾನೇಜ್ಡ್ ಅಮಾಂಗ್ ದ ಕಂಟ್ರೀಸ್ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ. ಸೊ ಇಟ್ ಫೆಸಿಲಿಟೇಟ್ಸ್ ಅ ಗ್ಲೋಬಲ್ ಟ್ರೇಡ್. ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಒಂದು ಗ್ಲೋಬಲ್ ಟ್ರೇಡ್ ನ ಫೆಸಿಲಿಟೇಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಫ್ಲೋಸ್ ಬೈ ಪ್ರೊವೈಡಿಂಗ್ ಎ ಫ್ರೇಮ್ವರ್ಕ್ ಫಾರ್ ಎಕ್ಸ್ಚೇಂಜ್ ರೇಟ್ ರೆಜಿಮ್. ಇಲ್ಲಿ ಒಂದು ಫ್ರೇಮ್ವರ್ಕ್ ಮಾಡುತ್ತೆ ಯಾವ ರೀತಿ ಎಕ್ಸ್ಚೇಂಜ್ ರೇಟ್ ರೆಜಿಮ್, ಎಕ್ಸ್ಚೇಂಜ್ ರೇಟ್ ನ ಮ್ಯಾನೇಜ್ ಮಾಡೋಕ್ಕೆ. ಇಂಟರ್ನ್ಯಾಷನಲ್ ರಿಸರ್ವ್ಸ್ಗಳು ಅಂಡ್ ಮಾನಿಟರಿ ಕೋಆಪರೇಷನ್ಸ್ಗೆ ಇದೊಂದು ಫ್ರೇಮ್ವರ್ಕ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್. ಸೊ ಇಲ್ಲಿ ಬಂದಾಗ ಕಾಂಪೊನೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್. ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಏನೇನನ್ನ ಒಳಗೊಂಡಿದೆ, ಏನೇನು ಕಾಂಪೊನೆಂಟ್ಸ್ ಗಳನ್ನ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಕಾಂಪೊನೆಂಟ್ಸ್ ಗೆ ಬಂದ್ರೆ ಫಸ್ಟ್ ಒನ್ ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್ಸ್ ಅಂಡ್ ಎಕ್ಸ್ಚೇಂಜ್ ರೇಟ್ಸ್. ಓಕೆ, ಎಕ್ಸ್ಚೇಂಜ್ ರೇಟ್ ಅರೇಂಜ್ಮೆಂಟ್ ಮತ್ತೆ ಎಕ್ಸ್ಚೇಂಜ್ ರೇಟ್ಸ್ ಗಳನ್ನ ನೋಡುವಂಥದ್ದು. ಇದರ ಕಾಂಪೊನೆಂಟ್ ಒಂದು ಸಿಸ್ಟಮ್ಸ್ ಯೂಸ್ಡ್ ಬೈ ಕಂಟ್ರೀಸ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದರ್ ಕರೆನ್ಸಿ ರಿಲೇಟಿವ್ ಟು ಅದರ್ಸ್. ನಮ್ಮ ದೇಶದ ಕರೆನ್ಸಿ ಇನ್ನೊಂದು ದೇಶದ ಕರೆನ್ಸಿಗೆ ಎಷ್ಟು ಬೆಲೆ ಬಾಳುತ್ತೆ ಅಂತ ನೋಡುವಂಥದ್ದು. ಸೊ ಫಿಕ್ಸ್ಡ್, ಫ್ಲೋಟಿಂಗ್ ಅಂಡ್ ಪೆಗ್ಡ್ ರೇಟ್ಸ್ ಗಳನ್ನ ಚೆಕ್ ಮಾಡ್ತಾರೆ. ಫಿಕ್ಸ್ಡ್ ರೇಟ್ಸ್ ಎಷ್ಟು, ಫ್ಲೋಟಿಂಗ್ ರೇಟ್ ಎಷ್ಟು ಅಂತ ಚೆಕ್ ಮಾಡುವಂಥದ್ದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಪೇಮೆಂಟ್ ಅಂಡ್ ಟ್ರಾನ್ಸ್ಫರ್ಸ್ಗಳು ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಅಲ್ಲಿ. ಸೊ ದ ಮೆಕ್ಯಾನಿಸಮ್ allowing countries to make the payments ಗಳನ್ನ ಮಾಡಕ್ಕೆ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಕ್ಯಾಪಿಟಲ್ ಅಕ್ರಾಸ್ ದ ಬಾರ್ಡರ್ ಅಲ್ಲಿ ಮಾಡೋಕ್ಕೋಸ್ಕರ ಇದು ಕಾಂಪೊನೆಂಟ್, ಇದು ಒಂದು ಕಾಂಪೊನೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮೂವ್ಮೆಂಟ್. ಯಾವ ರೀತಿ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮೂವ್ಮೆಂಟ್ ಆಗುತ್ತೆ? ಮೂವ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಇರ್ಬೋದು, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂಡ್ ಲೋನ್ ಅಮಾಂಗ್ ದ ಕಂಟ್ರೀಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಸರ್ವ್ಸ್, ದ ಫಾರಿನ್ ಕರೆನ್ಸೀಸ್, ಗೋಲ್ಡ್ ಅಂಡ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDRs ಅಂತ ಕರಿತೀವಿ, ಹೆಲ್ಡ್ ಬೈ ಕಂಟ್ರೀಸ್ ಟು ಸಪೋರ್ಟ್ ದೇರ್ ಎಕ್ಸ್ಚೇಂಜ್ ರೇಟ್ ಅಂಡ್ ಸೆಟಲ್ ಇಂಟರ್ನ್ಯಾಷನಲ್ ಡೆಟ್. ಇಂಟರ್ನ್ಯಾಷನಲ್ ರೇಟ್ ನ ಸೆಟಲ್ ಮಾಡೋಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ದಿಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್. ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಎಲ್ಲದನ್ನು ಕೂಡ ಒಳಗೊಂಡಿದೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಅಂಡ್ ಫಂಕ್ಷನ್ಸ್. ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ನ ಆಬ್ಜೆಕ್ಟಿವ್ ಮತ್ತೆ ಫಂಕ್ಷನ್ಸ್ ಏನು? ಪ್ರಮೋಟ್ ಗ್ಲೋಬಲ್ ಎಕನಾಮಿಕ್ ಸ್ಟೆಬಿಲಿಟಿ ಅಂಡ್ ಕೋಆರ್ಡಿನೇಟಿಂಗ್ ದ ಕರೆನ್ಸಿ ವ್ಯಾಲ್ಯೂ ಅಂಡ್ ಪೇಮೆಂಟ್. ಇಲ್ಲಿ ಗ್ಲೋಬಲ್ ಎಕನಾಮಿಕ್ ಸ್ಟೆಬಿಲಿಟಿ ಇರಬೇಕು, ಸ್ಟೇಬಲ್ ಆಗಿರ್ಬೇಕು ಗ್ಲೋಬಲ್ ಎಕನಾಮಿ, ಮತ್ತೆ ಕರೆನ್ಸಿ ಅಂಡ್ ವ್ಯಾಲ್ಯೂಸ್ ಮತ್ತೆ ಪೇಮೆಂಟ್ಸ್ ಗೆ ಕೋಆರ್ಡಿನೇಷನ್ ಇರಬೇಕು. ನೆಕ್ಸ್ಟ್ ಫೆಸಿಲಿಟೇಟ್ ಸ್ಮೂತ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್. ಸ್ಮೂತ್ ಆಗಿ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತೆ ಇನ್ವೆಸ್ಟ್ಮೆಂಟ್ ನಡಿಬೇಕು ಅನ್ನೋದು ಇನ್ನೊಂದು ಆಬ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಪ್ರೊವೈಡ್ಸ್ ಮೆಕ್ಯಾನಿಸಮ್ ಫಾರ್ ಕಂಟ್ರೀಸ್ ಟು ರಿಸಾಲ್ವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಶ್ಯೂ. ಏನಾದರೂ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಶ್ಯೂ ಇದ್ರೆ ಕಂಟ್ರೀಸ್ಗಳು ಅದನ್ನ ರಿಸಾಲ್ವ್ ಮಾಡೋಕ್ಕೆ ಮೆಕ್ಯಾನಿಸಮ್ ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಸಪೋರ್ಟ್ ಎಕನಾಮಿಕ್ ಗ್ರೋತ್ ಆಫ್ ದ ಮಾನಿಟರಿ ಕೋಆಪರೇಷನ್ ಎಕನಾಮಿಕ್ ಗ್ರೋತ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ಗೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನಾವು ತಗೊಂಡ್ರೆ, ಸೊ ಯಾವ ರೀತಿ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಅಂತ ಎವಾಲ್ವ್ ಆಯಿತು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಂದ್ರೆ, ಒಂದು ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಾನ್ಸಸ್ ಆರ್ ದೇರ್, ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಆ ಥರ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಇತ್ತು. ಸೊ ಅದು 1870 ಇಂದ 1914 ವರೆಗೂ. ಓಕೆ, ದಟ್ ಈಸ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಟೈಟ್ ಟು ಗೋಲ್ಡ್. ಇದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಗೋಲ್ಡ್ ಮೇಲೆ ಡಿಪೆಂಡ್ ಆಗಿತ್ತು. ಅದನ್ನ ನಾವು ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಬಗ್ಗೆ ಡೀಪ್ ಆಗಿ ಹೋಗೋಕ್ಕಾಗಲ್ಲ. ಡೀಪ್ ಆಗಿ ಹೋದ್ರೆ ಇದೇ 1 ಅವರ್ ಆಗುತ್ತೆ ಈ ಸ್ಟ್ಯಾಂಡರ್ಡ್ಸ್ ಗಳ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ನಾನು ಏನಿತ್ತು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ 1870 to 1914, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಟೈಟ್ ಟು ಗೋಲ್ಡ್. ಓಕೆ, ಅಂಡರ್ಲೈಯಿಂಗ್ ಅಸೆಟ್ ಗೋಲ್ಡ್ ಆಗಿತ್ತು. ನೆಕ್ಸ್ಟ್ the intra-war period 1914 to 1944. Okay, so it's sorry, inter-war period 1940 to 1944. Collapses of gold standard ಬಿದೋಯ್ತು, ಹೈ ವಾಲಟೈಲಿಟಿ ಬಂತು ಇಲ್ಲಿ. ಓಕೆ, ಅದನ್ನ ನಾವು 1914 to 1944 ಇಂಟರ್-ವಾರ್ ಪೀರಿಯಡ್ ಅಂತ ಕರಿತೀವಿ. ನೆಕ್ಸ್ಟ್ ಬೇಟನ್ ವುಡ್ ಸಿಸ್ಟಮ್ ಬಂತು. ದ ಬೇಟನ್ ವುಡ್ ಸಿಸ್ಟಮ್ 1944 to 1971. ಸೊ 1944 ಇಂದ 1971 ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ವಿತ್ USD ಪೆಗ್ಡ್ ಟು ಗೋಲ್ಡ್. ಸೊ ಗೋಲ್ಡ್ಗೆ ಪೆಗ್ ಆಗಿತ್ತದು. ದ ಕ್ರಿಯೇಷನ್ ಆಫ್ IMF ಅಂಡ್ ವರ್ಲ್ಡ್ ಬ್ಯಾಂಕ್. ಇಲ್ಲಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತೆ ವರ್ಲ್ಡ್ ಬ್ಯಾಂಕ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಬೇಟನ್ ವುಡ್ ಸಿಸ್ಟಮ್ ಅಲ್ಲಿ. ನಾವು ಬೇಟನ್ ವುಡ್ ಟ್ವಿನ್ಸ್ ಅಂತ ಕೂಡ ಕರಿತೀವಿ ಇವೆರಡನ್ನ. ಓಕೆ, IMF ಮತ್ತೆ ವರ್ಲ್ಡ್ ಬ್ಯಾಂಕ್. ನೆಕ್ಸ್ಟ್ ಪೋಸ್ಟ್ ಬೇಟನ್ ವುಡ್ ಬಂದಾಗ 1971 ಟು ಪ್ರೆಸೆಂಟ್, ಈಗ ಪೋಸ್ಟ್ ಬೇಟನ್ ವುಡ್ ಇದೆ. ಮೋಸ್ಟ್ಲಿ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ಸ್ ಅಂಡ್ ಇನ್ಕ್ರೀಸ್ಡ್ ಫೈನಾನ್ಷಿಯಲ್ ಗ್ಲೋಬಲೈಸೇಷನ್. ಸೊ ಇಲ್ಲಿ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಮತ್ತೆ ಇನ್ಕ್ರೀಸ್ಡ್ ಫೈನಾನ್ಷಿಯಲ್ ಗ್ಲೋಬಲೈಸೇಷನ್ ಆಗಿದೆ. ಇದೆಲ್ಲ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನಾವು ತಗೋಬಹುದು ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಇನ್ವಾಲ್ವ್. ಯಾವ್ಯಾವ ಇನ್ಸ್ಟಿಟ್ಯೂಷನ್ ಇನ್ವಾಲ್ವ್ ಆಗಿದೆ ಅಂತಂದ್ರೆ, ಇಲ್ಲಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆ ಇಲ್ಲಿ. ಓಕೆ, ಇಲ್ಲಿ ಬಂದಾಗ IMF ಓವರ್ಸೀಸ್ IMS ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಸ್ಟ್ಯಾಂಡರ್ಡ್ಸ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಟು ಮೆಂಬರ್ ಕಂಟ್ರಿಗಳಿಗೆ ಫೈನಾನ್ಷಿಯಲ್ ರಿಸೋರ್ಸ್ ಪ್ರೊವೈಡ್ ಮಾಡೋದು. ವರ್ಲ್ಡ್ ಬ್ಯಾಂಕ್
ಸಪೋರ್ಟ್ ಡೆವಲಪ್ಮೆಂಟ್ ಫೈನಾನ್ಸಿಂಗ್ ಇವರು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ BIS ಅಂತ ಕರಿತೀವಿ. ಫೆಸಿಲಿಟೇಟ್ ದ ಕೋಆಪರೇಷನ್ ಅಮಾಂಗ್ ದ ಸೆಂಟ್ರಲ್ ಬ್ಯಾಂಕ್ಗಳಿಗೆ ಇವರು ಕೋಆಪರೇಷನ್ ಫೆಸಿಲಿಟೇಟ್ ಮಾಡ್ತಾರೆ. ನೆಕ್ಸ್ಟ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಏನಾಗುತ್ತೆ ಇಲ್ಲಿ ರೆಗ್ಯುಲೇಟ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ದ ಕಾಂಪ್ಲಿಮೆಂಟಿಂಗ್ ದ IMS ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಇದೆಲ್ಲ ಡೀಟೇಲ್ ಆಗಿ ನೋಡ್ಬೇಕಂದ್ರೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಚಾಪ್ಟರ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಓಕೆ, ಅದನ್ನು ನೀವು ನೋಡಬಹುದು. ಸೊ ದಿಸ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ಇನ್ವಾಲ್ವ್ಡ್ ಇನ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೆ ಏನು, ಯಾವ ರೀತಿ ಬರುತ್ತೆ ಇಲ್ಲಿ? ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಫಾರೆಕ್ಸ್ ಆರ್ ಎಫೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ ನಾವು. ಫಾರೆಕ್ಸ್ ಮಾರ್ಕೆಟ್ ಆರ್ ಎಫೆಕ್ಸ್ ಮಾರ್ಕೆಟ್ ಇಸ್ ಎ ಗ್ಲೋಬಲ್ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ ಪ್ಲೇಸ್ ವೇರ್ ಕರೆನ್ಸೀಸ್ ಆರ್ ಬಾಟ್ ಸೋಲ್ಡ್ ಅಂಡ್ ಎಕ್ಸ್ಚೇಂಜ್. ಇದು ಗ್ಲೋಬಲ್ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ ಪ್ಲೇಸ್ ಇದು. ಓಕೆ, ಡಿಸೆಂಟ್ರಲೈಸ್ ಆಗಿದೆ. ಇಲ್ಲಿ ಕರೆನ್ಸಿಗಳನ್ನ ಕೊಳ್ಳುವ ಮಾರುವ ಪ್ರಕ್ರಿಯೆ ನಡೆಯುತ್ತೆ ಮತ್ತೆ ಎಕ್ಸ್ಚೇಂಜ್ ಮಾಡೋದು ಪ್ರಕ್ರಿಯೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ರುಪೀಸ್ US ಡಾಲರ್ ಎಕ್ಸಾಂಪಲ್ ತಗೋಬಹುದು. ಇಟ್ ಇಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಇದೊಂದು ಲಾರ್ಜೆಸ್ಟ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಇಟ್ ಆಪರೇಟ್ಸ್ 24/7. ಓಕೆ, 24 ಗಂಟೆ 7 ದಿವಸಗಳು ಇದು ನಡೆಯುತ್ತೆ ಅಕ್ರಾಸ್ ಮೇಜರ್ ಫೈನಾನ್ಷಿಯಲ್ ಸೆಂಟರ್ಸ್ ವರ್ಲ್ಡ್ ವೈಡ್, ಮೇಕಿಂಗ್ ಇಟ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್. ಇದು ಲಾರ್ಜೆಸ್ಟ್ ಮತ್ತು ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಆಗಿದೆ. ಕರೆನ್ಸೀಸ್ ಆರ್ ಆಲ್ವೇಸ್ ಟ್ರೇಡೆಡ್ ಇನ್ ದ ಪೇರ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಯೂರೋ USD. ಓಕೆ, ಯೂರೋ ವರ್ಸಸ್ USD ವಿತ್ ದ ಎಕ್ಸ್ಚೇಂಜ್ ರೇಟ್ ಡಿಟರ್ಮೈನ್ಡ್ ಬೈ ದ ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಅದು ಎಕ್ಸ್ಚೇಂಜ್ ರೇಟ್ ಡಿಟರ್ಮೈನ್ ಆಗುತ್ತೆ. ಎಷ್ಟು ಸಪ್ಲೈ ಇದೆ, ಎಷ್ಟು ಡಿಮ್ಯಾಂಡ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಾಂಪೊನೆಂಟ್ಸ್ ಅಂಡ್ ಟೈಪ್ಸ್ ಬಂದಾಗ, ಸೊ ಇಲ್ಲಿ ಬಂದಾಗ ಸ್ಪಾಟ್ ಮಾರ್ಕೆಟ್, ಇಮಿಡಿಯೇಟ್ ಕರೆನ್ಸಿ ಎಕ್ಸ್ಚೇಂಜ್ ಅಟ್ ಕರೆಂಟ್ ರೇಟಿಗೆ ಇಮಿಡಿಯೇಟ್ ಕರೆನ್ಸಿ ಎಕ್ಸ್ಚೇಂಜ್ ಅನ್ನು ಸ್ಪಾಟ್ ಮಾರ್ಕೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಫಾರ್ವರ್ಡ್ ಮಾರ್ಕೆಟ್, ದ ಕಾಂಟ್ರಾಕ್ಟ್ಸ್ ಟು ಬೈ ಸೆಲ್ ಕರೆನ್ಸೀಸ್ ಅಟ್ ಎ ಫಿಕ್ಸ್ಡ್ ರೇಟ್ ಅನ್ನ ಫ್ಯೂಚರ್ ಡೇಟ್ ಅಲ್ಲಿ ಮಾಡೋದನ್ನ ಫಾರ್ವರ್ಡ್ ಮಾರ್ಕೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯೂಚರ್ ಮಾರ್ಕೆಟ್, ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ಸ್ ಟ್ರೇಡ್ ಆನ್ ರೆಗ್ಯುಲೇಟೆಡ್ ಎಕ್ಸ್ಚೇಂಜ್ ಫಾರ್ ಫ್ಯೂಚರ್ ಡೆಲಿವರಿ. ಇಲ್ಲಿ ಏನಾಗುತ್ತೆ, ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಟ್ರೇಡ್ ನಡೆಯುತ್ತೆ ಆನ್ ರೆಗ್ಯುಲೇಟೆಡ್ ಎಕ್ಸ್ಚೇಂಜ್, ಇದನ್ನ ರೆಗ್ಯುಲೇಟ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಫಾರ್ ದ ಫ್ಯೂಚರ್ ಡೆಲಿವರಿಗೆ ಮಾಡುವಂಥದ್ದು ಫ್ಯೂಚರ್ ಮಾರ್ಕೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಪ್ಷನ್ಸ್ ಮಾರ್ಕೆಟ್, ಕಾಂಟ್ರಾಕ್ಟ್ಸ್ ಗಿವನ್ ದ ರೈಟ್, ಓಕೆ, ನಾಟ್ ದ ಆಬ್ಲಿಗೇಷನ್. ಇಲ್ಲಿ ಜವಾಬ್ದಾರಿ ಎಲ್ಲ ಹಕ್ಕಿರುತ್ತೆ, ರೈಟ್ ಇರುತ್ತೆ. ಸೊ ರೈಟ್ ಟು ಎಕ್ಸ್ಚೇಂಜ್ ದ ಕರೆನ್ಸಿ, ಅದನ್ನ ಆಪ್ಷನ್ ಮಾರ್ಕೆಟ್ ಅಂತ ಕರಿತೀವಿ. ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕೆ ರೈಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ವಾಪ್ ಮಾರ್ಕೆಟ್, ಅಗ್ರಿಮೆಂಟ್ಸ್ ಟು ಎಕ್ಸ್ಚೇಂಜ್ ದ ಕರೆನ್ಸೀಸ್ ನೌ ಅಂಡ್ ದ ರಿವರ್ಸ್ ಲೇಟರ್. ಸೊ ಅಗ್ರಿಮೆಂಟ್ಸ್ ಟು ಎಕ್ಸ್ಚೇಂಜ್ ದ ಕರೆನ್ಸೀಸ್ ನೌ ಅಂಡ್ ರಿವರ್ಸ್ ಲೇಟರ್, ರಿವರ್ಸ್ ಮಾಡೋಕ್ಕೂ ಕೂಡ ಅಲ್ಲಿ ಅಗ್ರಿಮೆಂಟ್ ಅದನ್ನ ನಾವು ಸ್ಪಾಟ್ ಮಾರ್ಕೆಟ್ ಅಂತ ಕರಿತೀವಿ. ನೋಡಿ, ಇದು ಕಾಂಪೊನೆಂಟ್ಸ್ ಅಂಡ್ ಟೈಪ್ಸ್ ಆಫ್ ದ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ಗಳಂತ ನಾವು ಕರಿತೀವಿ, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ಗಳು. ಓಕೆ, ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಂಕ್ಷನ್ಸ್, ಇದರ ಫಂಕ್ಷನ್ಸ್ಗಳೇನು? ಟ್ರಾನ್ಸ್ಫರ್ ಫಂಕ್ಷನ್ ಕನ್ವರ್ಟ್ಸ್ ಕರೆನ್ಸೀಸ್ ಆಫ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಫೈನಾನ್ಸ್, ಕರೆನ್ಸಿ ಕನ್ವರ್ಟ್ ಮಾಡೋದು. ಕ್ರೆಡಿಟ್ ಫಂಕ್ಷನ್ ಪ್ರೊವೈಡ್ಸ್ ಕ್ರೆಡಿಟ್ ಫೆಸಿಲಿಟಿ ಲೈಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಫೈನಾನ್ಸಿಂಗ್ ಇನ್ ಫಾರಿನ್ ಕರೆನ್ಸೀಸ್ಗಳಲ್ಲಿ. ನೆಕ್ಸ್ಟ್ ಹೆಡ್ಜಿಂಗ್ ಫಂಕ್ಷನ್ ಅಲೋಸ್ ಪಾರ್ಟೀಸ್ ಟು ಮ್ಯಾನೇಜ್ ಆರ್ ಹೆಡ್ಜ್ ಅಗೇನ್ಸ್ಟ್ ದ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂಡ್ ಫ್ಲಕ್ಚುಯೇಷನ್. ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಗೇನ್ಸ್ಟ್ ಹೆಡ್ಜಿಂಗ್ ಮಾಡುವಂತ ಕೆಲಸ ಮಾಡೋಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸ್ಪೆಕ್ಯುಲೇಷನ್, ಟ್ರೇಡ್ ಸ್ಪೆಕ್ಯುಲೇಟ್ಸ್ ಟು ಪ್ರಾಫಿಟ್ ಫ್ರಮ್ ಕರೆನ್ಸಿ ಮೂವ್ಮೆಂಟ್ ಇಂದ ಟ್ರೇಡ್ ಮಾಡಿ ಸ್ಪೆಕ್ಯುಲೇಟ್ ಮಾಡಿ ಪ್ರಾಫಿಟ್ ಮಾಡ್ಕೊಳಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಸೊ ಇದೆಲ್ಲ ಇದರ ಫಂಕ್ಷನ್ಸ್ಗಳಾಗುತ್ತೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ಗಳು, ಯಾರ್ಯಾರು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ? ಸೊ ಇಲ್ಲಿ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸೆಂಟ್ರಲ್ ಬ್ಯಾಂಕ್ ಅಂಡ್ ಗವರ್ನಮೆಂಟ್ಸ್, ಕೋಆಪರೇಷನ್ಸ್ ಇನ್ವಾಲ್ವ್ಡ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್, ಇನ್ವೆಸ್ಟ್ಮೆಂಟ್ ಫಂಡ್ ಅಂಡ್ ಹೆಡ್ಜ್ ಫಂಡ್ಸ್, ರಿಟೇಲ್ ಟ್ರೇಡ್ಸ್ ಅಂಡ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ಗಳು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಇಂಪಾರ್ಟೆನ್ಸ್, ಫೆಸಿಲಿಟೇಟ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ಗೆ ಫೆಸಿಲಿಟೇಟ್ ಮಾಡುತ್ತೆ. ಎನೇಬಲ್ ಕರೆನ್ಸಿ ಪ್ರೈಸ್ ಡಿಟರ್ಮಿನೇಷನ್ ಥ್ರೂ ದ ಸಪ್ಲೈ ಅಂಡ್ ಡಿಮ್ಯಾಂಡ್ ಇಂದ ಕರೆನ್ಸಿ ಪ್ರೈಸ್ ಡಿಟರ್ಮಿನೇಷನ್ ಆಗುತ್ತೆ ಇಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಪ್ರೊವೈಡ್ಸ್ ಅ ಲಿಕ್ವಿಡಿಟಿ ಟು ಕರೆನ್ಸಿ ಮಾರ್ಕೆಟ್ನ ಈಸಿಯಾಗಿ ನಾವು ಕನ್ವರ್ಟ್ ಮಾಡಬಹುದು ಯಾವ ಕರೆನ್ಸಿ ಬೇಕಾದರೂ. ಹೆಲ್ಪ್ಸ್ ಮ್ಯಾನೇಜ್ ದ ಕರೆನ್ಸಿ ರಿಸ್ಕ್ ಥ್ರೂ ದ ವೇರಿಯಸ್ ರಿಸ್ಕ್ ಇಂದ ಕರೆನ್ಸಿ ರಿಸ್ಕ್ ನ ಮ್ಯಾನೇಜ್ ಮಾಡಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಎಕ್ಸಾಂಪಲ್, ಕರೆನ್ಸಿ ಪೇರ್ಗೆ ಎಕ್ಸಾಂಪಲ್ ತಗೊಂಡ್ರೆ ಯಾವ ರೀತಿ ಇದು ಪೇರ್ ಆಗುತ್ತೆ ಅಂತ ಎಕ್ಸಾಂಪಲ್ ತಗೋಣ. ದ ಎಕ್ಸ್ಚೇಂಜ್ ರೇಟ್ ಬಿನ್ ದ US ಡಾಲರ್ ಅಂಡ್ ಯೂರೋ ರಿಫ್ಲೆಕ್ಟ್ಸ್ ಹೌ ಮೆನಿ USD ಆರ್ ನೀಡೆಡ್ ಟು ಬೈ 1 ಯೂರೋ. 1 ಯೂರೋನ ಕೊಂಡ್ಕೊಳಕ್ಕೆ ಎಷ್ಟು US ಡಾಲರ್ ಬೇಕು ಅಂತ. ಕರೆನ್ಸಿ ಟ್ರೇಡರ್ಸ್ ಬೈ ಅಂಡ್ ಸೆಲ್ ದಿಸ್ ಪೇರ್ ಬೇಸ್ಡ್ ಆನ್ ದ ಮಾರ್ಕೆಟ್ ಫ್ಯಾಕ್ಟರ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್. ಮಾರ್ಕೆಟ್ ಫ್ಯಾಕ್ಟರ್ ಮತ್ತು ಎಕ್ಸ್ಪೆಕ್ಟೇಷನ್ ಮೇಲೆ ಇದು ಬೈ ಅಂಡ್ ಸೆಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ದಟ್ ಈಸ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಕರಿತೀವಿ ನಾವು, ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಏನು ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದ್ರೆ ಏನು? ದಿಸ್ ಇಸ್ ದ risk that fluctuations in the currency exchange rate will negatively impact a company's financial position, cash flow and market value. ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಕರೆನ್ಸಿ ವ್ಯಾಲ್ಯೂ ನೋಡಿ, ಡಾಲರ್ ಬೆಲೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ.
ಓಕೆ, ಈ ರೀತಿ ಆದಾಗ ಇಂಡಿಯನ್ ಕಂಪನೀಸ್ಗಳಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ರೇಡ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ಇದು ಒಂದು ಎಕ್ಸಾಂಪಲ್. ಸೊ ದಿಸ್ ಅ ರಿಸ್ಕ್ ಅಂಡ್ ಫ್ಲಕ್ಚುಯೇಷನ್ಸ್ ಇನ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ವಿಲ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ಎ ಕಂಪನೀಸ್ ಫೈನಾನ್ಷಿಯಲ್ ಪೊಸಿಷನ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಯಾಕಂದ್ರೆ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಫ್ಲೋ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು, ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಇಟ್ ಪ್ರೈಮರ್ಲಿ ಅಫೆಕ್ಟ್ಸ್ ದ ಕಂಪನೀಸ್ ಇನ್ವಾಲ್ವ್ಡ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್, ಇನ್ವೆಸ್ಟ್ಮೆಂಟ್ ಆರ್ ಹೋಲ್ಡಿಂಗ್ ಅಸೆಟ್ ಇಂದ ಫಾರಿನ್ ಕರೆನ್ಸಿಯಲ್ಲಿ ಹೋಲ್ಡ್ ಮಾಡೋದು. ಎಕ್ಸಾಂಪಲ್ ಇನ್ಫೋಸಿಸ್ ತಗೋಬಹುದು ನೀವು. ಓಕೆ, ಇನ್ಫೋಸಿಸ್ ನಾಸ್ಟಾಕ್ ಕೂಡ ರಿಜಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್, ಟೈಪ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್. ಟೈಪ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಯಾವ ರೀತಿ ನಡೆಯುತ್ತೆ ಇಲ್ಲಿ ಅಂದ್ರೆ, ಒಂದು ಟ್ರಾನ್ಸಾಕ್ಷನ್ ರಿಸ್ಕ್. ಓಕೆ, ದ ರಿಸ್ಕ್ ಅರೈಸಿಂಗ್ ಫ್ರಮ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ದ ಎಂಟ್ರಿಂಗ್ ಇನ್ ಟು ದ ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್ ಅಂಡ್ ಸೆಟ್ಲಿಂಗ್ ಇಟ್. ಇಲ್ಲಿ ಟ್ರಾನ್ಸಾಕ್ಷನ್ ರಿಸ್ಕ್ ಟೈಮ್ ಗ್ಯಾಪ್, ಇವತ್ತು ಎಂಟರ್ ಆಗಿ ಅದನ್ನ ಸೆಟ್ಲ್ಮೆಂಟ್ ಮಾಡಕ್ಕೆ 2 days. ಅದು ಎಕ್ಸಾಂಪಲ್, US ಬೇಸ್ಡ್ ಕಂಪನಿ ಅಗ್ರೀಡ್ ಟು ಬೈ ದ ಮಿಷನರಿ ಫ್ರಮ್ ಜರ್ಮನಿ ಅಟ್ euro 1 million. 1 million ಬೈ ಮಾಡ್ತೀವಿ ಅಂತ ಹೇಳಿರ್ತಾರೆ. ಪೇಬಲ್ ಇನ್ 3 months. If the euro weakens against the dollar during this period, the company will need to more dollars to pay same euro 1 million increasing cost. ಏನಾಗುತ್ತೆ ಅಲ್ಲಿ 3 ತಿಂಗಳಲ್ಲಿ ಏನಾಗುತ್ತೆ, ಯೂರೋ ವೀಕ್ ಆಗುತ್ತೆ ಡಾಲರ್ ಎದುರುಗಡೆ. ಓಕೆ, 30 ಲಕ್ಷ ಕೊಡಬೇಕಾಗುತ್ತೆ ಅಂತ ಅನ್ಕೊಳ್ಳಿ. ಆ ಯೂರೋ 30 ಲಕ್ಷ ಕ್ಯಾಲ್ಕುಲೇಟ್ ಮಾಡಿದ್ರೆ, US ಡಾಲರ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಅವಾಗ 30 ಲಕ್ಷ ಯೂರೋ ಬದಲು 31 ಲಕ್ಷ ಯೂರೋ ಕೊಡಬೇಕಾಗುತ್ತೆ. ಸೊ ಅದರಿಂದ ಅವರಿಗೆ ಟ್ರಾನ್ಸಾಕ್ಷನ್ ರಿಸ್ಕ್ ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್, ಟ್ರಾನ್ಸ್ಲೇಷನ್ ರಿಸ್ಕ್ ಅಂತ ಕರಿತೀವಿ. ಟ್ರಾನ್ಸ್ಲೇಷನ್ ರಿಸ್ಕ್ ಅಂದ್ರೆ ಏನು? ದ ರಿಸ್ಕ್ ದಟ್ ಅರೈಸಸ್ ಫ್ರಮ್ ದ ಕನ್ಸಾಲಿಡೇಟಿಂಗ್ ಫಾರಿನ್ ಫೈನಾನ್ಷಿಯಲ್ ಸೆಟಲ್ಮೆಂಟ್ ಇನ್ ಟು ದ ಹೋಮ್ ಕರೆನ್ಸಿ. ಸೊ ರಿಸ್ಕ್ ಅರೈಸಸ್ ಫ್ರಮ್ ದ ಕನ್ಸಾಲಿಡೇಟಿಂಗ್ ದ ಫಾರಿನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂಟು ಹೋಮ್ ಕರೆನ್ಸಿ. ಹೋಮ್ ಕರೆನ್ಸಿಗೆ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ, ನಾವು ಕನ್ಸಾಲಿಡೇಷನ್ ಮಾಡ್ತೀವಿ ಫಾರಿನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂಟು ಹೋಮ್ ಕರೆನ್ಸಿ. ಎಕ್ಸಾಂಪಲ್, UK ಕಂಪನಿ ರಿಪೋರ್ಟ್ಸ್ ಇಟ್ ಫಾರಿನ್ ಸಬ್ಸಿಡರಿ ಅರ್ನಿಂಗ್ಸ್ ಇನ್ GPB. ಓಕೆ, ಸೊ ಅವರು ಪೌಂಡ್ಗೆ ಅವರು ಕನ್ವರ್ಟ್ ಮಾಡ್ತಾರೆ. ಸೊ ಆ ರೀತಿ ಕನ್ವರ್ಟ್ ಮಾಡಿದಾಗ, ಇಫ್ ಅ ಫಾರಿನ್ ಕರೆನ್ಸಿ ಸೇಸ್ ದ USD ವೀಕನ್ ಅಗೇನ್ಸ್ಟ್ GPB ಡ್ಯೂರಿಂಗ್ ದ ರಿಪೋರ್ಟಿಂಗ್ ಪೀರಿಯಡ್ ಅಲ್ಲಿ ಅದು ವೀಕ್ ಆಗಿದ್ರೆ, ದ ರಿಪೋರ್ಟೆಡ್ ಅರ್ನಿಂಗ್ಸ್ ಇನ್ GPB ಡಿಕ್ರೀಸಸ್, ಇಂಪ್ಯಾಕ್ಟ್ ದ ಸ್ಟಾಕ್ ಪ್ರೈಸ್ ಅಂಡ್ ರಿಪೋರ್ಟೆಡ್ ಪ್ರಾಫಿಟಬಿಲಿಟಿ. ಅಂದ್ರೆ ಏನಾಗುತ್ತೆ, ಈಗ ನಾನು ಇಂಡಿಯನ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡಿ. ಇಂಡಿಯನ್ ಕಂಪನಿ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿ US ಡಾಲರ್ಸ್ ಅಲ್ಲಿ ಸಬ್ಸಿಡಿ ಇಟ್ಟಿದ್ದಾರೆ. ಓಕೆ, US ಅಲ್ಲಿ ಸಬ್ಸಿಡಿ ಇಟ್ಟಿದ್ದಾರೆ. ಅವ್ರೇನ್ ಮಾಡಬೇಕು, ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ತೋರಿಸಬೇಕು. ಯಾಕಂದ್ರೆ ಇನ್ವೆಸ್ಟರ್ಸ್ ಇಂಡಿಯಾದಿಂದ ಇರ್ತಾರೆ. ಓಕೆ, ಸೊ ಅದರಿಂದ ಅಂಡ್ ಅವರು ರಿಪೋರ್ಟ್ಸ್ ಇಂಡಿಯಾಗೆ ಫೈಲ್ ಮಾಡಬೇಕು, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೆ. ಆ ರೀತಿ ಮಾಡಬೇಕಾದ್ರೆ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಡಾಲರ್ ಮೇಲೆ ರುಪಿ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಸೊ ಅದರಿಂದ ಆ ರೀತಿ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಮತ್ತೆ ಪ್ರೈಸ್ ಮೇಲೆ ಅಂಡ್ ಸ್ಟಾಕ್ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ಟ್ರಾನ್ಸ್ಲೇಷನ್ ರಿಸ್ಕ್ ಅಂತ ಕರಿತೀವಿ. ಅಂದ್ರೆ ಕನ್ವರ್ಷನ್ ಆಫ್ ಅ ಕರೆನ್ಸಿ ಇಂಟು ಒನ್ ಕರೆನ್ಸಿ. ಟ್ರಾನ್ಸಾಕ್ಷನ್ ರಿಸ್ಕ್ ಬೇರೆ, ಟ್ರಾನ್ಸ್ಲೇಷನ್ ರಿಸ್ಕ್ ಬೇರೆ. ಓಕೆ, ನೆಕ್ಸ್ಟ್ ಇನ್ನೊಂದು ರಿಸ್ಕ್ ಬಂದಾಗ ಎಕನಾಮಿಕ್ ರಿಸ್ಕ್ ಬರುತ್ತೆ. ಏನು ಎಕನಾಮಿಕ್ ರಿಸ್ಕ್ ಅಂದ್ರೆ, ದ ರಿಸ್ಕ್ ಆಫ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆನ್ ದ ಫರ್ಮ್ಸ್ ಮಾರ್ಕೆಟ್ ವ್ಯಾಲ್ಯೂ ಡ್ಯೂ ಟು ದ ಕರೆನ್ಸಿ ಫ್ಲಕ್ಚುಯೇಷನ್ ಅಫೆಕ್ಟಿಂಗ್ ದ ಕಾಂಪಿಟೇಟಿವ್ ಪೊಸಿಷನ್. ಇಲ್ಲಿ ಲಾಂಗ್ ಟರ್ಮ್ ಅಫೆಕ್ಟ್ ಆಗುತ್ತೆ ಆನ್ ದ ಫರ್ಮ್ಸ್ ಮಾರ್ಕೆಟ್ ವ್ಯಾಲ್ಯೂ, ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಡ್ಯೂ ಟು ಕರೆನ್ಸಿ ಫ್ಲಕ್ಚುಯೇಷನ್ ಅಫೆಕ್ಟ್ ದ ಕಾಂಪಿಟೇಟಿವ್ ಪೊಸಿಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್, ಅನ್ ಇಂಡಿಯನ್ ಎಕ್ಸ್ಪೋರ್ಟರ್ ದ ಪ್ರಾಡಕ್ಟ್ಸ್ ಬಿಕಮ್ ಮೋರ್ ಎಕ್ಸ್ಪೆನ್ಸಿವ್ ಇನ್ US ಅಲ್ಲಿ ಇಂಡಿಯನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಮೋರ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಫ್ ದ USD ಅಪ್ರಿಸಿಯೇಟೆಡ್ ಅಗೇನ್ಸ್ಟ್ ದ INR, ಇಂಡಿಯನ್ ರುಪಿ ಮೇಲೆ ಅಪ್ರಿಸಿಯೇಟ್ ಆದ್ರೆ, ರೆಡ್ಯೂಸಿಂಗ್ ದ ಸೇಲ್ಸ್ ಅಂಡ್ ಇಂಪ್ಯಾಕ್ಟ್ ಇನ್ ದ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಮತ್ತೆ ಸೇಲ್ಸ್ ಮೇಲೆ ರೆಡ್ಯೂಸ್ ಮಾಡುತ್ತೆ. ಓಕೆ, ದಿಸ್ ಇಸ್ ಎಕನಾಮಿಕ್ ರಿಸ್ಕ್. ನೆಕ್ಸ್ಟ್, ಎಕ್ಸ್ಪೋಜರ್ ಟು ಕರೆನ್ಸಿ ಫ್ಲಕ್ಚುಯೇಷನ್ ಎಕ್ಸ್ಪೋಜರ್ ಆಗೋದು. ಎಕ್ಸಾಂಪಲ್, ಎ ಜಾಪನೀಸ್ ಕಂಪನಿ ಎಕ್ಸ್ಪೋರ್ಟ್ಸ್ ಕಾರ್ಸ್ ಟು US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಫ್ ಎನ್ ಅಪ್ರಿಸಿಯೇಟ್ ರಿಲೇಟಿವ್ಲಿ ಟು ದ ಡಾಲರ್ಗೆ ಅಪ್ರಿಸಿಯೇಟ್ ಆದ್ರೆ, ಜಾಪನೀಸ್ ಗೂಡ್ಸ್ ಬಿಕಮ್ ಮೋರ್ ಎಕ್ಸ್ಪೆನ್ಸಿವ್ ಇನ್ ದ US ಅಲ್ಲಿ ಮೋರ್ ಎಕ್ಸ್ಪೆನ್ಸಿವ್ ಆಗುತ್ತೆ, ರೆಡ್ಯೂಸಿಂಗ್ ದ ಕಾಂಪಿಟೇಟಿವ್ನೆಸ್. ಅಲ್ಲಿ ಕಾಂಪಿಟೇಟಿವ್ನೆಸ್ ರೆಡ್ಯೂಸ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಆಫ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಎಕ್ಸಾಂಪಲ್ ತಗೊಂಡ್ರೆ, ಸಪೋಸ್ ಅನ್ ಅಮೆರಿಕನ್ ಕಂಪನಿ ಕಾಂಟ್ರಾಕ್ಟ್ ಟು ಸೆಲ್ ದ ಸಾಫ್ಟ್ವೇರ್ ಟು ಯುರೋಪಿಯನ್ ಕ್ಲೈಂಟ್ ಫಾರ್ euro 50,000 ಪೇಯಬಲ್ ಇನ್ 6 months. 6 months ಅಲ್ಲಿ ಪೇ ಮಾಡಬೇಕು. ದ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಈಸ್ $1.2 euro ಪರ್ ಯೂರೋಗೆ 1.2 ಇರುತ್ತೆ. ದ ಕಂಪನಿ ಎಕ್ಸ್ಪೆಕ್ಟೆಡ್ ಟು ರಿಸೀವ್ $60,000 ರಿಸೀವ್ ಮಾಡಕ್ಕೆ ರೆಡಿ ಇರ್ತಾರೆ. ಇಫ್ 6 months ದ ಯೂರೋ ಡಿಪ್ರಿಸಿಯೇಟೆಡ್ ಟು 1.10 ಪರ್ ಯೂರೋ. ನೋಡಿ, ಇಲ್ಲಿ 1.2 ಇಂದ 1.10 ಡಾಲರ್ ರಿಡ್ಯೂಸ್ ಆಯಿತು ಪರ್ ಯೂರೋಗೆ. ದ ಕಂಪನಿ ವಿಲ್ ನೌ ರಿಸೀವ್ ಓನ್ಲಿ $55,000, ಸಫರಿಂಗ್ a loss of 5,000 ಡ್ಯೂ ಟು ದ ಅಡ್ವರ್ಸ್ ಎಕ್ಸ್ಚೇಂಜ್ ರೇಟ್ ಮೂವ್ಮೆಂಟ್. ಅಂತ $5,000 ಕಳ್ಕೊಂಡ್ರು. ಸೊ ಕನ್ವರ್ಸ್ಲಿ, ಇಫ್ ದ ಯೂರೋ ಅಪ್ರಿಸಿಯೇಟೆಡ್, ದೇ ಕುಡ್ ಗೇನ್ ಫೇವರಬಲ್ ಅಂಡ್ ರೇಟ್ ಮೂವ್ಮೆಂಟ್. ಅದೇನಾದ್ರು ಅಪ್ರಿಸಿಯೇಟ್ ಆಗಿದ್ರೆ 1.10 ಇಂದ 1.3 ಏನಾರು ಆಗಿದ್ರೆ ಅಪ್ರಿಸಿಯೇಟ್ ಕೂಡ ಆಗ್ತಿತ್ತು. ಸೊ ಈ ರೀತಿ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಯಾವಾಗಲೂ ಇನ್ವಾಲ್ವ್ ಆಗಿರುತ್ತೆ. ಅದರಿಂದ ಕೆಲವು ಸಲ ಕಂಪನಿಗಳು ಅಗ್ರಿಮೆಂಟ್ಸ್ಗಳನ್ನ ಮಾಡ್ತಾರೆ. ಓಕೆ, ಸೊ ಅಗ್ರಿಮೆಂಟ್ಸ್ಗಳನ್ನ ಮಾಡಿಕೊಂಡು ಸೊ ಫಿಕ್ಸ್ಡ್ ರೇಟ್ ಸಿಸ್ಟಮ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ನೆಕ್ಸ್ಟ್, ಈ ರೀತಿ ಎಕ್ಸ್ಚೇಂಜ್ ರಿಸ್ಕ್ ನ ಮ್ಯಾನೇಜ್ ಮಾಡೋಕ್ಕೆ ಸ್ಟ್ರಾಟಜಿಗಳನ್ನ ಏನು ಯೂಸ್ ಮಾಡ್ಬೇಕಂದ್ರೆ, ಒಂದು ಫಾರ್ವರ್ಡ್ ಕಾಂಟ್ರಾಕ್ಟ್. ನಾನು ಹೇಳ್ತಾರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಲಾಕಿಂಗ್ ಇನ್ ಎಕ್ಸ್ಚೇಂಜ್ ರೇಟ್ಸ್ ಫಾರ್ ದ ಫ್ಯೂಚರ್ ಟ್ರಾನ್ಸಾಕ್ಷನ್.
ಲಾಕ್ ಮಾಡ್ಕೊಂಡ್ಬಿಡೋದು ಪ್ರೈಸ್ನ. ಇವತ್ತು 150 ರೂಪಾಯಿ ಇದ್ರೆ 150 ರೂಪಾಯಿಗೆ ಲಾಕ್ ಮಾಡೋದು ಡಾಲರ್ ಮೇಲೆ ಇಂಡಿಯನ್ ರುಪೀಸ್ನ. ಓಕೆ, ನೆಕ್ಸ್ಟ್ ಅಲ್ಲಿ ಹೆಚ್ಚು ಆದ್ರೂ ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆಪ್ಷನ್ಸ್, ಗಿವಿಂಗ್ ದ ರೈಟ್ ಟು ಬೈ ಆರ್ ಸೆಲ್ ಕರೆನ್ಸಿ ಎಟ್ ದ ಸೆಟ್ ರೇಟ್. ಸೆಟ್ ರೇಟ್ ಅಲ್ಲಿ ಕೊಳ್ಳಕ್ಕೆ ಅಥವಾ ಮಾರಕ್ಕೆ ಆಪ್ಷನ್ ಕೊಡೋದು. ನೆಕ್ಸ್ಟ್ ನ್ಯಾಚುರಲ್ ಹೆಡ್ಜಿಂಗ್, ಮ್ಯಾಚಿಂಗ್ ದ ಫಾರಿನ್ ಕರೆನ್ಸಿ ಇನ್ಫ್ಲೋ ಅಂಡ್ ಔಟ್ಫ್ಲೋ ಮೇಲೆ ನ್ಯಾಚುರಲ್ ಹೆಡ್ಜಿಂಗ್ ಮಾಡೋದು. ನೆಕ್ಸ್ಟ್ ಕರೆನ್ಸಿ ಸ್ವಾಪ್ ಫಾರ್ ಲಾಂಗ್ ಟರ್ಮ್ ರಿಸ್ಕ್ ಮ್ಯಾನೇಜ್ಮೆಂಟ್, ಕರೆನ್ಸಿ ಸ್ವಾಪ್ ನ ಕೂಡ ಮಾಡ್ತಾರೆ. ಸೊ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಹೆಲ್ಪ್ಸ್ ಕಂಪನೀಸ್ ಮಿನಿಮೈಸ್ ದ potential financial losses from the currency volatility, a crucial aspect in international financial investment. ಸೊ ಇದನ್ನ ಕಂಪನಿಗಳ ಅರ್ಥ ಮಾಡಿಕೊಂಡು ಅವರು ಕರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ನ ಮಾಡಿದ್ರೆ ಮಿನಿಮೈಸ್ ದ ಫೈನಾನ್ಷಿಯಲ್ ಲಾಸ್ ನ ಮಿನಿಮೈಸ್ ಮಾಡ್ಬೋದು, ಮತ್ತೆ ಕರೆನ್ಸಿ ವಾಲಟೈಲಿಟಿ ಆಗೋದನ್ನ ಕಡಿಮೆ ಮಾಡ್ಬೋದು, ಮತ್ತೆ ಕ್ರೂಷಿಯಲ್ ಆಸ್ಪೆಕ್ಟ್ ಇನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೊಂದು ಕ್ರೂಷಿಯಲ್ ಆಸ್ಪೆಕ್ಟ್ ಆಗುತ್ತೆ. ಸೊ ಅದು ಎಲ್ಲಾ ಕಂಪನಿಗಳು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್, ಹೆಡ್ಜಿಂಗ್ ಟೆಕ್ನಿಕ್ಸ್ ಅಂದ್ರೆ ಏನು? ಸೊ ಹೆಡ್ಜಿಂಗ್ ಅಂದ್ರೆ ಏನು? ಹೆಡ್ಜಿಂಗ್ ಇಸ್ ಎ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಇದೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಯೂಸ್ಡ್ ಬೈ ಬಿಸ್ನೆಸ್ ಅಂಡ್ ಇನ್ವೆಸ್ಟರ್ಸ್. ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್ಸ್ ಗಳು ಯೂಸ್ ಮಾಡುವಂಥದ್ದು ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಪೊಟೆನ್ಷಿಯಲ್ ಲಾಸಸ್ ಫ್ರಮ್ ದ ಅಡ್ವರ್ಸ್ ಮಾರ್ಕೆಟ್ ಮೂವ್ಮೆಂಟ್. ಅಲ್ಲಿ ಅಡ್ವರ್ಸ್ ಮಾರ್ಕೆಟ್ ಮೂವ್ಮೆಂಟ್ ಆಗೋದ್ರಿಂದ ಲಾಸ್ ನ ತಡೆಯೋಕ್ಕೋಸ್ಕರ ಮಾಡುವಂತ ಒಂದು ಟೆಕ್ನಿಕ್, ಎಸ್ಪೆಷಲಿ ಇಂದ ಫಾರಿನ್ ಎಕ್ಸ್ಚೇಂಜ್ ರೇಟ್ಗಳಲ್ಲಿ ಮಾಡ್ತಾರೆ. ಓಕೆ, ಅದರಲ್ಲಿ ಬಂದಾಗ ಯಾವ ರೀತಿ ಹೆಡ್ಜ್ ಮಾಡ್ತಾರೆ ಅಂದ್ರೆ, ಒಂದು ಫಾರ್ವರ್ಡ್ ಕಾಂಟ್ರಾಕ್ಟ್ ಮಾಡ್ತಾರೆ. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಅಗ್ರಿಮೆಂಟ್ ಟು ಬೈ ಆರ್ ಸೆಲ್ ಎ ಕರೆನ್ಸಿ ಎಟ್ ಎ ಪ್ರೀ ಡಿಟರ್ಮಿನೆಡ್ ರೇಟ್ ಅನ್ನ ಸ್ಪೆಸಿಫಿಕ್ ಫ್ಯೂಚರ್ ಡೇಟ್. ಸ್ಪೆಸಿಫಿಕ್ ಫ್ಯೂಚರ್ ಡೇಟ್ ಅಲ್ಲಿ ಒಂದು ಕರೆನ್ಸಿನ ಕೊಳ್ಳುವ ಅಥವಾ ಮಾರುಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ 1 ರೂಪಾಯಿ ಇಷ್ಟು, ಸಾರಿ 150 ರೂಪಾಯಿ ಇಷ್ಟು $1 ಎಕ್ಸಾಂಪಲ್. ಓಕೆ, ಲಾಕ್ಸ್ ಇನ್ ದ ಎಕ್ಸ್ಚೇಂಜ್ ರೇಟ್ ಅಂಡ್ ಎಲಿಮಿನೇಟ್ ದ ಅನ್ಸರ್ಟನಿಟಿ. ಎಲಿಮಿನೇಟ್, ನಾಳೆ 150 ರೂಪಾಯಿ ಆಗ್ಬೋದು, 155 ಆಗ್ಬೋದು, 145 ಆಗ್ಬೋದು, ಬಟ್ ಆ ರಿಸ್ಕ್ ನ ಅನ್ಸರ್ಟನಿಟಿ ಎಲಿಮಿನೇಟ್ ಮಾಡೋದು. ಎಕ್ಸಾಂಪಲ್, an Indian importer agrees to pay USD 1 million in 3 months at a fixed rate of rupees 82 per USD. Okay, protecting against the rupee depreciation. Depreciation ಆಗ್ತಿರುತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಇದು ಒಂದು ಎಕ್ಸಾಂಪಲ್. ಸೊ ದಿಸ್ ಇಸ್ ಒನ್ ಆಫ್ ದ ಹೆಡ್ಜಿಂಗ್ ಟೆಕ್ನಿಕ್ಸ್. ಓಕೆ, ನೆಕ್ಸ್ಟ್ ಕರೆನ್ಸಿ ಫ್ಯೂಚರ್. ಕರೆನ್ಸಿ ಫ್ಯೂಚರ್ another hedging technique. Standardized contracts trade on exchange to buy or sell currency at the future date and price. ಸೊ ಇಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಟ್ರೇಡ್ ಆನ್ ಎಕ್ಸ್ಚೇಂಜ್ ಟು ಬೈ ಆರ್ ಸೆಲ್ ದ ಕರೆನ್ಸಿ ಅಟ್ ದ ಫ್ಯೂಚರ್ ಡೇಟ್ ಅಲ್ಲಿ ಅಂಡ್ ಪ್ರೈಸ್ ಅಲ್ಲಿ. ಸೊ ಮೋರ್ ಲಿಕ್ವಿಡ್ ಅಂಡ್ ರೆಗ್ಯುಲೇಟೆಡ್ ದನ್ ಫಾರ್ವರ್ಡ್. ಮೋರ್ ಲಿಕ್ವಿಡ್ ಮತ್ತು ರೆಗ್ಯುಲೇಟೆಡ್ ದನ್ ಫಾರ್ವರ್ಡ್ ಆಗುತ್ತೆ ಇದು ಕರೆನ್ಸಿ ಫ್ಯೂಚರ್. ಎಕ್ಸಾಂಪಲ್, ಎ ಕಂಪನಿ ಹೆಡ್ಜಸ್ ಎಕ್ಸ್ಪೆಕ್ಟೆಡ್ ಫಾರಿನ್ ಕರೆನ್ಸಿ ರಿಸೀವಬಲ್ ಬೈ ಸೆಲ್ಲಿಂಗ್ ದ ಕರೆನ್ಸಿ ಫ್ಯೂಚರ್ ಟು ದ ಲಾಕ್ ಇನ್ ದ ಎಕ್ಸ್ಚೇಂಜ್ ರೇಟ್. ಓಕೆ, ಎಕ್ಸ್ಚೇಂಜ್ ರೇಟ್ ನ ಲಾಕ್ ಮಾಡ್ಕೊಳ್ತೀವಿ. ಕಂಪನಿ ಹೆಡ್ಜಸ್ ಎಕ್ಸ್ಪೆಕ್ಟೆಡ್ ಫಾರಿನ್ ಕರೆನ್ಸಿ ನ ರಿಸೀವಬಲ್ಸ್ ಬೈ ಸೆಲ್ಲಿಂಗ್ ಕರೆನ್ಸಿ ಫ್ಯೂಚರ್ ಟು ಲಾಕ್ ಇನ್ ದ ಎಕ್ಸ್ಚೇಂಜ್ ರೇಟ್ ಅಲ್ಲಿ. ಓಕೆ, ದಟ್ ಇಸ್ ನಾವು ಕರೆನ್ಸಿ ಫ್ಯೂಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಕಾಂಟ್ರಾಕ್ಟ್, ಮೂರನೇ ತರದ್ದು. ಸೊ ಆಪ್ಷನ್ ಕಾಂಟ್ರಾಕ್ಟ್ ಬಂದಾಗ ಗಿವ್ಸ್ ದ ರೈಟ್ ಬಟ್ ನಾಟ್ ದ ಆಬ್ಲಿಗೇಷನ್. ಇಲ್ಲಿ ರೈಟ್ ನ ಕೊಡ್ತಾರೆ ಮತ್ತು ಆಬ್ಲಿಗೇಷನ್ ನ ಕೊಡಲ್ಲ. ಟು ಬೈ ಆರ್ ಸೆಲ್ ದ ಕರೆನ್ಸಿ ಅಟ್ ಎ ಸ್ಪೆಸಿಫೈಡ್ ಪ್ರೈಸ್ ವಿತ್ ಇನ್ ಎ ಟೈಮ್ ಫ್ರೇಮ್. ವಿತ್ ಇನ್ ಅ ಟೈಮ್ ಫ್ರೇಮ್ ಅಲ್ಲಿ ಅವ್ರಿಗೆ ರೈಟ್ ಇರುತ್ತೆ ಅದನ್ನ ಬೈ ಆರ್ ಸೆಲ್ ಮಾಡಕ್ಕೆ. ಸೊ ಪ್ರೊವೈಡ್ಸ್ ಅ ಪ್ರೊಟೆಕ್ಷನ್ ವೈಲ್ ಅಲೋಯಿಂಗ್ ದ ಬೆನಿಫಿಟ್ ಫ್ರಮ್ ದ ಫೇವರಬಲ್ ಮೂವ್ಮೆಂಟ್. ಇಲ್ಲಿ ಪ್ರೊಟೆಕ್ಷನ್ ಆಗುತ್ತೆ, ಅಲೋಯಿಂಗ್ ದ ಬೆನಿಫಿಟ್ ಫ್ರಮ್ ದ ಫೇವರಬಲ್ ಮೂವ್ಮೆಂಟ್ ಇಂದ. ಎಕ್ಸಾಂಪಲ್, an exporter buys a put option. An exporter buys a put option. An exporter buys a put option on USD euro. Okay, USD euro to guard against the currency depreciation but can profit if the rate move favorably. ಇಲ್ಲಿ ಏನಾಗುತ್ತೆ, an exporter buys a put option ನ ಬೈ ಮಾಡ್ತಾನೆ on USD against euro. ಓಕೆ, ಯೂರೋಗೆ ಟು ಗಾರ್ಡ್ ಅಗೇನ್ಸ್ಟ್ ದ ಕರೆನ್ಸಿ ಡಿಪ್ರಿಸಿಯೇಷನ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ, ಬಟ್ ಕ್ಯಾನ್ ಪ್ರಾಫಿಟ್ ಇಫ್ ದ ರೇಟ್ ಮೂವ್ಸ್ ಫೇವರಬಲ್. ಅಂದ್ರೆ ಫೇವರಬಲ್ ಮೂವ್ ಆದ್ರೆ ಅವನಿಗೆ ಪ್ರಾಫಿಟ್ ಆಗುತ್ತೆ. ಇದನ್ನ ನಾವು ದ ಆಪ್ಷನ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದಾಗ ನ್ಯಾಚುರಲ್ ಕರೆನ್ಸಿ ಸ್ವಾಪ್ಸ್ ಅಂತ ಹೇಳ್ತೀವಿ. ಕರೆನ್ಸಿ ಸ್ವಾಪ್ಸ್ ಅಂತ ಕನ್ಸಿಡರೇಷನ್ ಮಾಡಿದಾಗ ಟೂ ಪಾರ್ಟೀಸ್ ಎಕ್ಸ್ಚೇಂಜ್ ದ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಇಲ್ಲಿ ಟೂ ಪಾರ್ಟೀಸ್ಗಳು ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಪೇಮೆಂಟ್ ನ ಎಕ್ಸ್ಚೇಂಜ್ ಮಾಡ್ತಾರೆ. ಎಕ್ಸ್ಚೇಂಜ್ ದ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಇನ್ ಡಿಫರೆಂಟ್ ಕರೆನ್ಸೀಸ್ಗಳಲ್ಲಿ ಅವರು ಇಬ್ರು ಪಾರ್ಟೀಸ್ಗಳು ಸ್ವಾಪ್ ಮಾಡ್ತಾರೆ ಇಂಟ್ರೆಸ್ಟ್ ಪೇಮೆಂಟ್ಸ್ ಇನ್ ಡಿಫರೆಂಟ್ ಕರೆನ್ಸೀಸ್. ಯೂಸ್ಡ್ ಫಾರ್ ದ ಮ್ಯಾನೇಜಿಂಗ್ ದ ಲಾಂಗ್ ಟರ್ಮ್ ಕರೆನ್ಸಿ ಎಕ್ಸ್ಪೋಜರ್ ಅಂಡ್ ರೆಡ್ಯೂಸಿಂಗ್ ದ ಬಾರೋಯಿಂಗ್ ಕಾಸ್ಟ್. ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಟೂ ಪಾರ್ಟೀಸ್, ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಕರೆನ್ಸಿ ಸ್ವಾಪ್ಸ್ ಅಂದ್ರೆ ಇಬ್ರು ಪಾರ್ಟಿಗಳು ಇನ್ವಾಲ್ವ್ ಆಗಿರ್ತಾರೆ. ಎಕ್ಸ್ಚೇಂಜ್ ದ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಇನ್ ಡಿಫರೆಂಟ್ ಕರೆನ್ಸೀಸ್ಗಳಲ್ಲಿ. ಯೂಸ್ಡ್ ಫಾರ್ ಮ್ಯಾನೇಜಿಂಗ್ ದ ಲಾಂಗ್ ಟರ್ಮ್ ಕರೆನ್ಸಿ ಎಕ್ಸ್ಪೋಜರ್ ಅಂಡ್ ರೆಡ್ಯೂಸಿಂಗ್ ದ ಬಾರೋಯಿಂಗ್ ಕಾಸ್ಟ್ ನ ರೆಡ್ಯೂಸ್ ಮಾಡಕ್ಕೆ ಮತ್ತೆ ಲಾಂಗ್ ಟರ್ಮ್ ಕರೆನ್ಸಿ ಎಕ್ಸ್ಪೋಜರ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ. ಎಕ್ಸಾಂಪಲ್, US ಫರ್ಮ್ ವಿತ್ ಯೂರೋ ಡೆಟ್, ಇಲ್ಲಿ ಯೂರೋ ಡೆಟ್ ಇರುತ್ತೆ, ಸ್ವಾಪ್ಸ್ ಇಂಟ್ರೆಸ್ಟ್ ಅಂಡ್ ಪ್ರಿನ್ಸಿಪಲ್ ಪೇಮೆಂಟ್ಸ್ ವಿತ್ ಯುರೋಪಿಯನ್ ಫರ್ಮ್ ದಟ್ ಹ್ಯಾಸ್ ಡಾಲರ್ ಡೆಟ್. ಅಲ್ಲಿ ಡಾಲರ್ ಡೆಟ್ ಇರುತ್ತೆ ಅವ್ರ ಹತ್ರ ಯೂರೋ ಡೆಟ್ ಇರುತ್ತೆ, ಅವ್ರ ಹತ್ರ ಡಾಲರ್ ಡೆಟ್ ಇರುತ್ತೆ. ಇಬ್ರು ಸ್ವಾಪ್ ಮಾಡ್ಕೋತಾರೆ, ಓಕೆನಾ, ಕರೆನ್ಸಿ ಸ್ವಾಪ್ ಮಾಡ್ಕೋತಾರೆ. ಅವಾಗ ಇಬ್ಬರಿಗೂ ಕೂಡ ರಿಸ್ಕ್ ಮ್ಯಾನೇಜ್ ಆಗುತ್ತೆ. ರಿಸ್ಕ್ ಮತ್ತೆ ಇಂಟ್ರೆಸ್ಟ್
ಮ್ಯಾನೇಜ್ ಮಾಡ್ತಾರೆ ಲಾಂಗ್ ಟರ್ಮ್ ಅಲ್ಲಿ. ಸೊ ಅದನ್ನ ನಾವು ಕರೆನ್ಸಿ ಸ್ವಾಪ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯಾಚುರಲ್ ಹೆಡ್ಜಿಂಗ್. ಸೊ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಬಂದಾಗ ಟೈಪ್ಸ್ ಬಂದಾಗ ನ್ಯಾಚುರಲ್ ಹೆಡ್ಜಿಂಗ್ ಬರುತ್ತೆ. ಅಲೈನಿಂಗ್ ರೆವಿನ್ಯೂಸ್ ಅಂಡ್ ಎಕ್ಸ್ಪೆನ್ಸಸ್ ಇನ್ ದ ಸೇಮ್ ಕರೆನ್ಸಿ ಟು ಆಫ್ಸೆಟ್ ದ ರಿಸ್ಕ್ ವಿತೌಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇಲ್ಲಿ ಅಲೈನ್ ಮಾಡ್ತಾರೆ ರೆವಿನ್ಯೂಸ್ ಮತ್ತೆ ಎಕ್ಸ್ಪೆನ್ಸಸ್ ನ ಇನ್ ದ ಸೇಮ್ ಕರೆನ್ಸಿಯಲ್ಲಿ ಟು ಆಫ್ಸೆಟ್ ದ ರಿಸ್ಕ್ ವಿತೌಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ರಿಸ್ಕ್ ವಿತೌಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ನ ಸೆಟ್ ಆಫ್ ಮಾಡಕ್ಕೆ ಆಫ್ಸೆಟ್ ಮಾಡಕ್ಕೆ ಈ ರೀತಿ ಮಾಡ್ತಾರೆ. ರೆವಿನ್ಯೂ ಅಂಡ್ ಎಕ್ಸ್ಪೆನ್ಸಸ್ ಇನ್ ದ ಸೇಮ್ ಕರೆನ್ಸಿಯಲ್ಲಿ ಅಲೈನ್ ಮಾಡ್ತಾರೆ. ಎಕ್ಸಾಂಪಲ್, ಎ ಮಲ್ಟಿನ್ಯಾಷನಲ್ ಸೆಟಪ್ production facility in the same country where it sells the goods and matches the cost and revenue in local currency. ಲೋಕಲ್ ಪ್ಲೇಸ್ ಅಲ್ಲಿ ಸೆಟಪ್ ಮಾಡ್ಬಿಡ್ತಾರೆ ಮಲ್ಟಿನ್ಯಾಷನಲ್ ಪ್ರೊಡಕ್ಷನ್ ಫೆಸಿಲಿಟಿನ ಮಾಡ್ತಾರೆ. ಅಲ್ಲಿಂದ ಏನಾಗುತ್ತೆ, ಇಲ್ಲಿ ತೊಂದರೆ ಆಗಲ್ಲ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಹೆಡ್ಜಿಂಗ್ ಪ್ರಾಬ್ಲಮ್ ಆಗಲ್ಲ, ನ್ಯಾಚುರಲ್ ಹೆಡ್ಜಿಂಗ್ ಆಗುತ್ತೆ ಅಲ್ಲಿ. ಓಕೆ, ಸೊ ಅದು ಒಂದು. ನೆಕ್ಸ್ಟ್ ಡೈವರ್ಸಿಫಿಕೇಶನ್ ಅದರ್ ಟೆಕ್ನಿಕ್ಸ್. ಅದರ್ ಟೆಕ್ನಿಕ್ ಡೈವರ್ಸಿಫಿಕೇಶನ್ ಬಂದಾಗ ಏನ್ ಬರುತ್ತೆ ಅಂದ್ರೆ ದ ಸ್ಪ್ರೆಡಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಕ್ರಾಸ್ ದ ಕರೆನ್ಸೀಸ್ ಆರ್ ರೀಜನ್ಸ್ ಟು ರೆಡ್ಯೂಸ್ ದ ರಿಸ್ಕ್. ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಅಕ್ರಾಸ್ ದ ಕರೆನ್ಸೀಸ್ಗಳು ಮತ್ತೆ ರೀಜನ್ಸ್ ಗಳಿಗೆ ಸ್ಪ್ರೆಡ್ ಮಾಡುವಂತ ರಿಸ್ಕ್ ರೆಡ್ಯೂಸ್ ಮಾಡಕ್ಕೆ. ನೆಕ್ಸ್ಟ್ ಶಾರ್ಟ್ ಸೆಲ್ಲಿಂಗ್ ಅಂಡ್ ಇನ್ಸೂರೆನ್ಸ್ ಆಲ್ಸೋ ಹೆಲ್ಪ್ಸ್ ಮ್ಯಾನೇಜ್ ದ ಮಾರ್ಕೆಟ್ ರಿಸ್ಕ್. ಶಾರ್ಟ್ ಸೆಲ್ಲಿಂಗ್ ಮಾಡೋದು ಮತ್ತೆ ಇನ್ಸೂರೆನ್ಸ್ ಗಳನ್ನ ತಗೊಳ್ಳೋದು ಮತ್ತೆ ಮ್ಯಾನೇಜ್ ದ ರಿಸ್ಕ್ ನ ಮ್ಯಾನೇಜ್ ಆಗುತ್ತೆ, ಅದು ಕೂಡ ಒಂದು ಆಪ್ಷನ್. ಸೊ ದಿಸ್ ಸ್ಟ್ರಾಟಜೀಸ್ ಹೆಲ್ಪ್ಸ್ stabilize the cash flow and protect the financial statements from the currency volatility and crucial for firms operating internationally. ಈ ಎಲ್ಲಾ ಸ್ಟ್ರಾಟಜೀಸ್ಗಳು ಸೊ ಕ್ಯಾಶ್ ಫ್ಲೋಗೆ ಸ್ಟೆಬಿಲೈಸ್ ಮಾಡಕ್ಕೆ ಮತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರೊಟೆಕ್ಟ್ ಮಾಡಕ್ಕೆ, ಸೊ ವಾಲಟೈಲಿಟಿನ ಪ್ರೊಟೆಕ್ಟ್ ಮಾಡಕ್ಕೆ ಆಪರೇಟಿಂಗ್ ಇಂಟರ್ನ್ಯಾಷನಲಿ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಓಕೆ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನು? ಸೊ ದೀಸ್ ಆರ್ global platforms where financial assets like stocks, bonds, currencies, derivatives, etc. are traded across the national border. ಇಲ್ಲಿ ಎಲ್ಲಾ ಫೈನಾನ್ಷಿಯಲ್ ಅಸೆಟ್ಸ್ಗಳು, ಎಕ್ಸಾಂಪಲ್ ಸ್ಟಾಕು, ಬಾಂಡು, ಕರೆನ್ಸೀಸ್ಗಳು, ಡೆರಿವೇಟಿವ್ಸ್ಗಳು ಎಲ್ಲ ಕೂಡ ಟ್ರೇಡ್ ಆಗುತ್ತೆ ನ್ಯಾಷನಲ್ ಬಾರ್ಡರ್ಗಳಿಗೆ, ಒಂದು ದೇಶ ಇನ್ನೊಂದು ದೇಶಕ್ಕೆ. ದೇ ಫೆಸಿಲಿಟೇಟ್ ದ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಫ್ಲೋ. ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಫ್ಲೋ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಆಗುತ್ತೆ. ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟ್ ಬಂದಾಗ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಲಾಂಗ್ ಟರ್ಮ್ ಫೈನಾನ್ಸ್ ಇನ್ಕ್ಲೂಡಿಂಗ್ ಸ್ಟಾಕ್ ಮಾರ್ಕೆಟ್, ಈಕ್ವಿಟೀಸ್ ಮತ್ತೆ ಬಾಂಡ್ ಮಾರ್ಕೆಟ್ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಡೆಟ್ ಮನಿ ಮಾರ್ಕೆಟ್ ಅಂದ್ರೆ ಶಾರ್ಟ್ ಟರ್ಮ್ ಫಂಡ್ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಟ್ರೆಜರಿ ಬಿಲ್ಸ್ ಮತ್ತೆ ಕಮರ್ಷಿಯಲ್ ಪೇಪರ್ಸ್ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್, ಫಾರೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಟ್ರೇಡಿಂಗ್ ಆಫ್ ಕರೆನ್ಸೀಸ್ ಆಫ್ ಟ್ರೇಡ್, ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸ್ಪೆಕ್ಯುಲೇಷನ್ ಗೆ ಮಾಡ್ತಾರೆ. ಡೆರಿವೇಟಿವ್ ಮಾರ್ಕೆಟ್ ಟ್ರೇಡಿಂಗ್ ಆಫ್ ಕಾಂಟ್ರಾಕ್ಟ್ಸ್ ಲೈಕ್ ಫ್ಯೂಚರ್ ಆಪ್ಷನ್ ಸ್ವಾಪ್ ಲಿಂಕ್ ಟು ಅಂಡರ್ಲೈಯಿಂಗ್ ಅಸೆಟ್ ಗೆ ಅದು ಲಿಂಕ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಗಳು ಏನ್ ಬರುತ್ತೆ ಇಲ್ಲಿ ಬಂದಾಗ. ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಟ್ರೇಡೆಡ್ ಗ್ಲೋಬಲಿ ಆಕ್ಟ್ಸ್ ಆಸ್ ಎ ಟೂಲ್ ಫಾರ್ ರೈಸಿಂಗ್ ದ ಫಂಡ್ಸ್ ಅಂಡ್ ಇನ್ವೆಸ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ರಿಸ್ಕ್. ಇದು ಟೂಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಯಾವ ರೀತಿ ಗ್ಲೋಬಲಿ ಅಕ್ರಾಸ್ ಎ ಟೂಲ್ ಫಾರ್ ದ ರೈಸಿಂಗ್ ದ ಫಂಡ್, ಇನ್ವೆಸ್ಟಿಂಗ್, ಮ್ಯಾನೇಜಿಂಗ್ ರಿಸ್ಕ್. ಓಕೆ, ಅಲ್ಲಿ ಬಂದಾಗ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಒಂದು ಯೂರೋ ಕರೆನ್ಸಿ. Euro currency refers to a deposit or financial instrument dominated in the currency other than the currency of the country where the bank is located. So ಅಲ್ಲಿ ಎಲ್ಲಿ ಬ್ಯಾಂಕ್ ಲೊಕೇಟ್ ಆಗಿದೆ other than the currency bank is located. It does not specifically mean the euro currency of the eurozone. Okay, example, US dollars deposited in London bank are collected euro dollars. ಓಕೆ, ಲಂಡನ್ ಬ್ಯಾಂಕ್ ಅಲ್ಲಿ ಯುಎಸ್ ಡಾಲರ್ ಡೆಪಾಸಿಟ್ ಯೂರೋ ಡಾಲರ್ಸ್ ಕಲೆಕ್ಟ್ ಮಾಡ್ತಾರೆ. ಜಾಪನೀಸ್ ಅಂಡ್ ಡೆಪಾಸಿಟೆಡ್ ಇನ್ ಸ್ವಿಸ್ ಬ್ಯಾಂಕ್ ಆರ್ ಕಲೆಕ್ಟೆಡ್ ಯುರೋನ್ ಕಲೆಕ್ಟ್ ಮಾಡ್ತಾರೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಲ್ಡ್ ಔಟ್ಸೈಡ್ ದ ಹೋಮ್ ಮಾರ್ಕೆಟ್ ಆಫ್ ಎ ಕರೆನ್ಸಿ. ಔಟ್ಸೈಡ್ ದ ಹೋಮ್ ಮಾರ್ಕೆಟ್ ಅಲ್ಲಿ ಕರೆನ್ಸಿ ಹೆಲ್ಡ್ ಆಗುತ್ತೆ. ಆಪರೇಟ್ಸ್ ಮೇನ್ಲಿ ಇನ್ ದ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಆಪರೇಟ್ ಆಗುತ್ತೆ. ಯೂಸ್ಡ್ ಬೈ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಯೂಸ್ ಮಾಡ್ತಾರೆ. ಬ್ಯಾಂಕ್ ಅಂಡ್ ಗವರ್ನಮೆಂಟ್ ಫಾರ್ ಶಾರ್ಟ್ ಅಂಡ್ ಮೀಡಿಯಂ ಟರ್ಮ್ ಫೈನಾನ್ಸಿಂಗ್ ಯೂಸ್ ಮಾಡ್ತಾರೆ. ಇದರ ಇಂಪಾರ್ಟೆನ್ಸ್, ಯೂರೋ ಕರೆನ್ಸಿ ಮಾರ್ಕೆಟ್ಸ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ, liquidity often the fewer the regulatory restrictions and the domestic market. ಡೊಮೆಸ್ಟಿಕ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ, ಲಿಕ್ವಿಡಿಟಿ ರೆಗ್ಯುಲೇಟರ್ಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಸೊ ಅಂದರ್ ಟೈಪ್ ಬಂದಾಗ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಬಂದಾಗ GDRs ಬರುತ್ತೆ. ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ಸ್ ಅಂತ ಕರಿತೀವಿ ಅದನ್ನ ನಾವು. GDRs ಆರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇಶ್ಯೂಡ್ ಬೈ ಫಾರಿನ್ ಕಂಪನಿಗಳು ಇಶ್ಯೂ ಮಾಡುತ್ತೆ, ಅಲೋಯಿಂಗ್ ಇಟ್ ಟು ರೈಸ್ ದ ಕ್ಯಾಪಿಟಲ್ ಇಂಟರ್ನ್ಯಾಷನಲಿ. ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ರೈಸ್ ಮಾಡಕ್ಕೆ GDRs ರೆಪ್ರೆಸೆಂಟ್ಸ್ ಶೇರ್ಸ್ ಇನ್ ದ ಕಂಪನಿ ಅಂಡ್ ಆರ್ ಟ್ರೇಡ್ ಆನ್ ಗ್ಲೋಬಲ್ ಸ್ಟಾಕ್ ಎಕ್ಸ್ಚೇಂಜ್. ಗ್ಲೋಬಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಮಾಡಬಹುದು. ಇದು ರೆಪ್ರೆಸೆಂಟ್ ಶೇರ್ಸ್ ಇನ್ ಅ ಕಂಪನಿ. ಸೊ ಆಫ್ಟನ್ ಇನ್ ಯುರೋಪ್. ಓಕೆ, ಯುರೋಪ್ ಅಲ್ಲಿ ಎಕ್ಸಾಂಪಲ್. ಸೊ ಪರ್ಪಸ್ ಎನೇಬಲ್ಸ್ ಅ ಕಂಪನಿ ಟು ಆಕ್ಸೆಸ್ ದ ಬ್ರಾಡರ್ ಇನ್ವೆಸ್ಟರ್ಸ್ ಆಕ್ಸೆಸ್ ಮಾಡಬಹುದು ಬೇಸ್ ಆನ್ ಕ್ಯಾಪಿಟಲ್ ಮಾರ್ಕೆಟ್ ಬಿಯಾಂಡ್ ದೇರ್ ಡೊಮೆಸ್ಟಿಕ್ ಕಂಟ್ರಿಯಿಂದ ಆಚೆ ಹೋಗಬಹುದು. ಎಕ್ಸಾಂಪಲ್, ಅನ್ ಇಂಡಿಯನ್ ಕಂಪನಿ ಇಶ್ಯೂಯಿಂಗ್ ದ GDR ಆನ್ ದ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಟು ಅಟ್ರಾಕ್ಟ್ ದ ಯುರೋಪಿಯನ್ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ಇಂಡಿಯನ್ ಕಂಪನಿ ಅಮೆರಿಕನ್ ಸ್ಟಾಕ್ ಎಕ್ಸ್ಚೇಂಜ್, ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ GDR ನ ರೈಸ್ ಮಾಡೋದು ಒಂದು ಎಕ್ಸಾಂಪಲ್. ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ಸ್ ಅಂತ ಕರಿತೀವಿ. ಸೊ ಫೀಚರ್ಸ್ ಬಂದ್ರೆ, ಸೊ ಟ್ರೇಡೆಡ್ ಫ್ರೀಲಿ ಅಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅಂಡರ್ಲೈಯಿಂಗ್ ಶೇರ್ಸ್. ಕನ್ವರ್ಟ್ ಮಾಡಬಹುದು. ಪ್ರೊವೈಡ್ಸ್ ಲಿಕ್ವಿಡಿಟಿ ಅಂಡ್ ಇಂಟರ್ನ್ಯಾಷನಲ್ ಯೂರೋ ಎಕ್ಸ್ಪೋಜರ್
ಟು ಇನ್ವೆಸ್ಟರ್ಸ್ಗೆ ಲಿಕ್ವಿಡಿಟಿ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ಸ್ ಅದು ಕೊಡುತ್ತೆ GDR. ನೆಕ್ಸ್ಟ್ ADRs, ಅಮೆರಿಕನ್ ಡೆಪಾಸಿಟ್ ರೆಸಿಪ್ಟ್ಸ್ ಅಂತ ಕರಿತೀವಿ. ADRs ಆರ್ ನೆಗೋಷಿಯಬಲ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಬೈ US ಬ್ಯಾಂಕ್ಸ್ ರೆಪ್ರೆಸೆಂಟಿಂಗ್ ದ ಶೇರ್ಸ್ ಆಫ್ ಅ non-US ಕಂಪನಿ. non-US ಕಂಪನಿನ ರೆಪ್ರೆಸೆಂಟ್ ಮಾಡಿ US ಬ್ಯಾಂಕ್ಗಳು ನೆಗೋಷಿಯಬಲ್ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡೋದನ್ನ ನಾವು ADRs ಅಂತ ಕರಿತೀವಿ. ದಿಸ್ ಟ್ರೇಡ್ ಆನ್ US ಸ್ಟಾಕ್ ಎಕ್ಸ್ಚೇಂಜ್ ಟ್ರೇಡ್ ಆಗುತ್ತೆ, ಅಲೋಯಿಂಗ್ US ಇನ್ವೆಸ್ಟರ್ಸ್ ಬೈ ಫಾರಿನ್ ಕಂಪನಿ ಶೇರ್ ಈಸಿಲಿ. ಇವು ಇನ್ವೆಸ್ಟರ್ಸ್ಗಳು ಫಾರಿನ್ ಕಂಪನಿ ಶೇರ್ನ ಈಸಿಯಾಗಿ ಬೈ ಮಾಡೋಕ್ಕೆ ಇದು ಅನುಕೂಲ ಮಾಡುತ್ತೆ. ಸೊ ಪರ್ಪಸ್ ಏನು? ಫೆಸಿಲಿಟೇಟ್ US ಇನ್ವೆಸ್ಟರ್ಸ್ ಅಕ್ಸೆಸ್ ಟು ಫಾರಿನ್ ಕಂಪನೀಸ್ ವಿತೌಟ್ ಡೀಲಿಂಗ್ ಡೈರೆಕ್ಟ್ಲಿ ಇನ್ ದ ಫಾರಿನ್ ಮಾರ್ಕೆಟ್. ಫಾರಿನ್ ಮಾರ್ಕೆಟ್ ಡೀಲ್ ಮಾಡದೇ ಇರೋದಂಗೆ ಡೈರೆಕ್ಟ್ ಆಗಿ ಅವರು ಫಾರಿನ್ ಕಂಪನೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಎಕ್ಸಾಂಪಲ್, ಜಾಪನೀಸ್ ಕಂಪನಿ ಹ್ಯಾಸ್ ಎ ADR ಲಿಸ್ಟೆಡ್ ಆನ್ ದ NYSE, ಸೊ US ಇನ್ವೆಸ್ಟರ್ಸ್ ಕ್ಯಾನ್ ಇನ್ವೆಸ್ಟ್ ಇನ್ ಈಸಿಲಿ. ಓಕೆ, ಸೊ US ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ಬೋದು ಅಲ್ಲಿ ಈಸಿಯಾಗಿ. ಓಕೆ, ಸೊ ಅಲ್ಲಿ ನಾಸ್ಟಾಕ್ ಅಲ್ಲಿ ಮಾಡಿದ್ರೆ. ಸೊ ಫ್ಯೂಚರ್ಸ್ ಡಿವಿಡೆಂಡ್ಸ್ ಅಂಡ್ ಕ್ಯಾಪಿಟಲ್ ಗೇನ್ಸ್ ಆರ್ ಪೇಡ್ ಇನ್ US ಡಾಲರ್. ಡಿವಿಡೆಂಡ್ಸ್ ಮತ್ತೆ ಕ್ಯಾಪಿಟಲ್ ಗೇನ್ಸ್ ನ US ಡಾಲರ್ಲಿ ಪೇ ಮಾಡ್ತಾರೆ. ಮತ್ತೆ ADRs, ಅಮೆರಿಕನ್ ಡೆಪಾಸಿಟ್ ರಿಸಿಪ್ಟ್ಸ್ ಹೋಲ್ಡ್ಸ್ ಎಂಜಾಯ್ ದ ರೈಟ್ ಸಿಮಿಲರ್ ಟು ದ ಶೇರ್ ಹೋಲ್ಡರ್ಸ್ ರೈಟ್ಸ್ ಅದು ಹೋಲ್ಡ್ ಮಾಡಿರುತ್ತೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್. ಸೊ ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಅಂದ್ರೆ ಏನು? ಸೊ ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಇನ್ವಾಲ್ವ್ಸ್ ಸೈಮಲ್ಟೇನಿಯಸ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಐಡೆಂಟಿಕಲ್ ಆರ್ ದ ಈಕ್ವಲೆಂಟ್ ಫೈನಾನ್ಷಿಯಲ್ ಅಸೆಟ್. ಇದು ಐಡೆಂಟಿಕಲ್ ಸೇಮ್ ಟೈಪ್ ಆಫ್ ಅಥವಾ ಈಕ್ವಲೆಂಟ್ ಫೈನಾನ್ಷಿಯಲ್ ಅಸೆಟ್ ನ ಸೈಮಲ್ಟೇನಿಯಸ್ ಆಗಿ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ಮಾಡುವಂಥದ್ದು ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಅಂತ ಕರಿತೀವಿ. ಓಕೆ, ಸೊ ಫೈನಾನ್ಷಿಯಲ್ ಅಸೆಟ್, ಕರೆನ್ಸೀಸ್ ಆರ್ ಕಮೋಡಿಟೀಸ್ ಇನ್ ದ ಡಿಫರೆಂಟ್ ಕಂಟ್ರೀಸ್ಗಳಲ್ಲಿ ಮಾಡುವಂಥದ್ದು. ಓಕೆ, ಆರ್ ಮಾರ್ಕೆಟ್ಸ್ ಟು ಪ್ರಾಫಿಟ್ ಫ್ರಮ್ ದ ಪ್ರೈಸ್ ಡಿಫರೆನ್ಸಸ್ ಕಾಸ್ಡ್ ಬೈ ಮಾರ್ಕೆಟ್ ಇಂಡಿಫರೆನ್ಸಸ್ ಇಂದ ಪ್ರೈಸ್ ಡಿಫರೆನ್ಸ್ಗಳನ್ನ ಅವಾಯ್ಡ್ ಮಾಡಿ ಅದನ್ನ ಪ್ರಾಫಿಟ್ ಮಾಡ್ಕೊಳಕ್ಕೋಸ್ಕರ. ಸೊ ಕರೆನ್ಸಿ ಫ್ಲಕ್ಚುಯೇಷನ್ ಆರ್ ಟೈಮ್ ಝೋನ್ ಡಿಫರೆನ್ಸಸ್, ಇಲ್ಲಿ ಕರೆನ್ಸಿ ಫ್ಲಕ್ಚುಯೇಷನ್ ಇಂದ, ಟೈಮ್ ಝೋನ್ ಡಿಫರೆನ್ಸ್ ಇಂದ, ಮಾರ್ಕೆಟ್ ಇಂಡಿಫರೆನ್ಸ್ ಆಗುವಂತ ಲಾಸ್ಗಳನ್ನ ಓವರ್ಟೇಕ್ ಮಾಡಿ ಪ್ರಾಫಿಟ್ ಮಾಡ್ಕೋಬಹುದು. ಇಟ್ ಎಕ್ಸ್ಪ್ಲಾಯ್ಟ್ಸ್ ಟೆಂಪರರಿ ಡಿಫರೆನ್ಸಸ್ ಇನ್ ದ ಪ್ರೈಸ್ ಆರ್ ಇಂಟ್ರೆಸ್ಟ್ ರೇಟ್ ಟು ಅರ್ನ್ ದ ರಿಸ್ಕ್ ಫ್ರೀ ಪ್ರಾಫಿಟ್. ಇದೇನ್ ಮಾಡುತ್ತೆ? ಇಟ್ ಎಕ್ಸ್ಪ್ಲಾಯ್ಟ್ಸ್ ಟೆಂಪರರಿ ಡಿಫರೆನ್ಸಸ್ ಇನ್ ದ ಪ್ರೈಸ್ ಅಲ್ಲಿ ಟೆಂಪರರಿ ಡಿಫರೆನ್ಸಸ್ ನ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಆರ್ ಇಂಟ್ರೆಸ್ಟ್ ರೇಟ್ಸ್ ಟು ಅರ್ನ್ ದ ರಿಸ್ಕ್ ಫ್ರೀ ಪ್ರಾಫಿಟ್ ನ ಅರ್ನ್ ಮಾಡೋಕ್ಕೋಸ್ಕರ. ಅದನ್ನ ನಾವು ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಅಂತ ಕರಿತೀವಿ. ಓಕೆ, ಸೊ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಏನು? ಕವರ್ಡ್ ಇಂಟ್ರೆಸ್ಟ್ ಆರ್ಬಿಟ್ರೇಜ್ ಅಂದ್ರೆ ಏನು ಅಂದ್ರೆ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಇಂಟ್ರೆಸ್ಟ್ ರೇಟ್ ಡಿಫರೆನ್ಷಿಯಲ್ಸ್ ಬಿಟ್ವೀನ್ ದ ಕಂಟ್ರೀಸ್ ವೈಲ್ ಯೂಸಿಂಗ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಟು ಹೆಡ್ಜ್ ದ ಕರೆನ್ಸಿ ರಿಸ್ಕ್. ಇಲ್ಲಿ ಅಡ್ವಾಂಟೇಜ್ ನ ತಗೊಂಡು ಇಂಟರ್ನ್ಯಾಷನಲ್ ಡಿಫರೆನ್ಷಿಯಲ್ಸ್ ಬಿಟ್ವೀನ್ ದ ಕಂಟ್ರಿಗಳಲ್ಲಿ ಇಂಟರ್ನ್ಯಾಷನಲ್ ರೇಟ್ಸ್ ಇಂಟ್ರೆಸ್ಟ್ ರೇಟ್ ಡಿಫರೆನ್ಸ್ ಇದೆ ಅಂತ. ಸೇ ಫಾರ್ ಎಕ್ಸಾಂಪಲ್, 10 ಲಕ್ಷ ರೂಪಾಯಿಗೆ ಇಂಡಿಯಾದಲ್ಲಿ 8% ಇದೆ, US ಅಲ್ಲಿ 7% ಇದೆ. ಸೊ ಆ ರೀತಿ ಚೆಕ್ ಮಾಡಿ ಎಲ್ಲಿ ಕಡಿಮೆ ಇದೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಆರ್ಬಿಟ್ರೇಜ್ ನ ಕವರ್ ಮಾಡ್ಕೊಳ್ಳೋಂಥದ್ದು. ಓಕೆ, ಟು ಹೆಡ್ಜ್ ದ ಕರೆನ್ಸಿ ರಿಸ್ಕ್ ನ ಅಲ್ಲಿ ಹೆಡ್ಜ್ ಮಾಡೋದು, ಅಲ್ಲಿಗೆ ಹೆಡ್ಜ್ ಮಾಡಿ ಟ್ರೇಡ್ ಮಾಡುವಂಥದ್ದು. ಸೊ 2 ಪಾಯಿಂಟ್ ಆರ್ಬಿಟ್ರೇಜ್ ಅಂದ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ಇಂಟ್ರೆಸ್ಟ್ ಆರ್ಬಿಟ್ರೇಜ್. ಒಂದು ಕವರ್ಡ್ ಇಂಟ್ರೆಸ್ಟ್ ಆರ್ಬಿಟ್ರೇಜ್, 2 ಪಾಯಿಂಟ್ ಆರ್ಬಿಟ್ರೇಜ್. ಬೈಯಿಂಗ್ ಅನ್ ಅಸೆಟ್ ಇನ್ ಒನ್ ಕಂಟ್ರಿ ಮಾರ್ಕೆಟ್ ಅಂಡ್ ಸೆಲ್ಲಿಂಗ್ ಇಟ್ ಅನದರ್ ಕಂಟ್ರಿ ವೇರ್ ದ ಪ್ರೈಸ್ ಇಸ್ ಹೈಯರ್. ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ US ಡಾಲರ್ನ ಕೊಂಡ್ಕೊಳೋದು ಇಂಡಿಯಾದಲ್ಲಿ, ಅಂಡ್ ಯುರೋಪ್ ಅಲ್ಲಿ ಅದರ ಬೆಲೆ ಜಾಸ್ತಿ ಇದ್ದಾಗ ಅಲ್ಲಿ ಮಾರ್ಬಿಡೋದು, ಅದನ್ನ ಆರ್ಬಿಟ್ರೇಜ್ ಮಾಡೋದು. ಆರ್ಬಿಟ್ರೇಜ್ ಅಂದ್ರೆ ಸುತ್ತಾಡೋದು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ತಗೊಂಡಾಗ ಒಂದ್ ಕಡೆ ನಿಲ್ಲಲ್ಲ, ಬೇರೆ ಬೇರೆ ಕಡೆ ಹೋಗುವಂಥದ್ದು ಅಂತ. ನೆಕ್ಸ್ಟ್, ಟ್ರಯಾಂಗುಲರ್ ಆರ್ಬಿಟ್ರೇಜ್ ಅಂದ್ರೆ ಏನು? ಇನ್ವಾಲ್ವ್ಸ್ ಕನ್ವರ್ಟಿಂಗ್ ದ ಒನ್ ಕರೆನ್ಸಿ ಇಂಟು ಎ ಸೆಕೆಂಡ್. ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿ ಕನ್ವರ್ಟ್ ಮಾಡೋದು, ಅದರ ಸೆಕೆಂಡ್ ಕರೆನ್ಸಿ ಇಂಟು ದ ಥರ್ಡ್ ಕರೆನ್ಸಿ ಕನ್ವರ್ಟ್ ಮಾಡೋದು. ದೆನ್ ಬ್ಯಾಕ್ ದ ಒರಿಜಿನಲ್ ಕರೆನ್ಸಿ ವೆನ್ ಕ್ರಾಸ್ ಎಕ್ಸ್ಚೇಂಜ್ ರೇಟ್ ಆರ್ ಔಟ್ ಆಫ್ ಅಲೈನ್ಮೆಂಟ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇಂಡಿಯನ್ ರುಪೀಸ್ನ US ಡಾಲರ್ ತಗೊಳ್ಳೋದು, US ಡಾಲರ್ ಯೂರೋ ತಗೊಳ್ಳೋದು, ಮತ್ತು ವಾಪಸ್ ಇಂಡಿಯನ್ ರುಪೀಸ್ ಬರೋದು ಯಾವಾಗ ಪ್ರಾಫಿಟ್ ಬರುತ್ತೆ ಅವಾಗ. ಅದನ್ನ ನಾವು ಟ್ರಯಾಂಗುಲರ್ ಆರ್ಬಿಟ್ರೇಜ್ ಅಂತ ಕರಿತೀವಿ. ಸೊ ಇದು ಆರ್ಬಿಟ್ರೇಜ್ ಕೂಡ ಟ್ರೇಡಿಂಗ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟು ಮ್ಯಾನೇಜ್ ದ ಕರೆನ್ಸಿ ರಿಸ್ಕ್ ನ ಮ್ಯಾನೇಜ್ ಮಾಡಕ್ಕೆ ಮಾಡ್ತಾರೆ. ಸೊ ಎಕ್ಸಾಂಪಲ್ ಆಫ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ನ ಎಕ್ಸಾಂಪಲ್ ತಗೊಂಡ್ರೆ, ಕನ್ಸಿಡರ್ ಎ ಕಂಪನಿ ಹೂ ಶೇರ್ಸ್ ಆರ್ ಟ್ರೇಡೆಡ್ ಆನ್ 2 ಎಕ್ಸ್ಚೇಂಜ್ ಟ್ರೇಡ್ ಮಾಡ್ತಾರೆ. ಆನ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ, ಓಕೆ, ಎ ಶೇರ್ ಟ್ರೇಡ್ಸ್ ಫಾರ್ ₹500. ಆನ್ ದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ದ ಸೇಮ್ ಕಂಪನಿ ಸ್ಟಾಕ್ಸ್ ಇಸ್ ಟ್ರೇಡೆಡ್ ಎಟ್ ಫಾರ್ $10.5 ಟ್ರೇಡ್ ಆಗ್ತಾ ಇದೆ ಅಲ್ಲಿ. ಅಸ್ಯೂಮ್ USD ವರ್ಸಸ್ INR ಇಂಡಿಯನ್ ರುಪಿ ಎಕ್ಸ್ಚೇಂಜ್ ರೇಟ್ ಇಸ್ ₹50 ಫಾರ್ USD. 50 ರೂಪಾಯಿಗೆ ಅದು ಟ್ರೇಡ್ ಇಂಡಿಯನ್ ರುಪಿ US ಡಾಲರ್ಗೆ ಎಕ್ಸ್ಚೇಂಜ್ ಆಗ್ತಾ ಇದೆ. $1 ಗೆ 50 ರೂಪಾಯಿ ಕೊಡಬೇಕು. ಸೊ ಪ್ರೈಸ್ ಆಫ್ ದ ಶೇರ್ ಆನ್ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ INR $10.5. ಸೊ ಇಂಟು ಕರೆನ್ಸಿ ಎಕ್ಸ್ಚೇಂಜ್ ಏನಾಗಿದೆ ₹50 ಇಸ್ ಈಕ್ವಲ್ ಟು 525 ಆಯಿತು. ಸೊ ಇಂಡಿಯಾದಲ್ಲಿ ಎಷ್ಟಿದೆ ರೇಟು? ಇಲ್ಲಿ ನೋಡಿ 500 ಇದೆ. ಓಕೆ, ಸೊ US ಅಲ್ಲಿ 525 ಇದೆ, ಸೇಮ್ ಕಂಪನಿ ರೈಟ್. ಓಕೆ, ಶೇರ್ ರೇಟ್. ಸೊ ಆ ರೀತಿ ತಗೊಂಡಾಗ, ಸಿನ್ಸ್ 525 is greater than 500, an arbitrator can buy the shares on that is NSE at 500 and simultaneously sell the same in the New York Stock Exchange for 525, earning 25 profit per share, ignoring the transaction cost ನ ಇಗ್ನೋರ್ ಮಾಡಿ ನಾವಿಲ್ಲಿ ಹೇಳ್ತಾ ಇದೀವಿ. ಇದನ್ನ ನಾವು ಆರ್ಬಿಟ್ರೇಜ್ ಅಂತ ಕರಿತೀವಿ.
ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ರಿಸ್ಕ್ ಫ್ರೀ ಗೇನ್ exists due to the temporary price differential between the market which arbitrageurs exploit until the price coverage ಆಗೋರ್ಗನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೋಬಹುದು ಅವರು. ಓಕೆ, ಸೊ ದಟ್ ಈಸ್ ಅಬೌಟ್ ದ ಆರ್ಬಿಟ್ರೇಜ್, ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಅಂತ ಕರೀತೀವಿ. ನೆಕ್ಸ್ಟ್, ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂದ್ರೆ ಏನು? So multinational capital budgeting is a decision making process used by multinational corporations use ಮಾಡ್ತಾರೆ to evaluate long term investment projects in the foreign country. Foreign country ಅಲ್ಲಿ long term investment project ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. It involves estimating expected cash inflow and outflow from overseas projects to decide which investment will maximize the shareholders wealth. ಯಾವ ಇನ್ವೆಸ್ಟ್ಮೆಂಟ್ shareholders wealth ನ ಮ್ಯಾಕ್ಸಿಮೈಸ್ ಮಾಡುತ್ತೆ ಅಂತ ಅವರು ಡಿಸೈಡ್ ಮಾಡುವಂಥದ್ದು. ಓಕೆ, ಅನ್ಲೈಕ್ ಡೊಮೆಸ್ಟಿಕ್ ಕಂಪನಿ ಕ್ಯಾಪಿಟಲ್ ಬಡ್ಜೆಟಿಂಗ್, ಡೊಮೆಸ್ಟಿಕ್ ಕ್ಯಾಪಿಟಲ್ ಬಡ್ಜೆಟ್ ಕಂಪೇರ್ ಮಾಡಿದ್ರೆ ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಮಸ್ಟ್ ಫ್ಯಾಕ್ಟರ್ಸ್ ಇನ್ ಅಡಿಷನಲ್ ಕಾಂಪ್ಲೆಕ್ಸಿಟೀಸ್ ಸಚ್ ಆಸ್, ಇಲ್ಲಿ ಕೆಲವು ಫ್ಯಾಕ್ಟರ್ಸ್ಗಳು ಅಡಿಷನಲ್ ಕಾಂಪ್ಲೆಕ್ಸಿಟೀಸ್ಗಳಿದೆ. ಯಾವುದು ಅಂದ್ರೆ, ಒಂದು ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್, ಒಂದು ಯಾವಾಗಲೂ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಪೊಲಿಟಿಕಲ್ ಅಂಡ್ ಎಕನಾಮಿಕ್ ರಿಸ್ಕ್ ಸ್ಪೆಸಿಫಿಕ್ ಟು ದ ಹೋಸ್ಟ್ ಕಂಟ್ರಿ, ಪೊಲಿಟಿಕಲ್ ಮತ್ತೆ ಎಕನಾಮಿಕ್ ರಿಸ್ಕ್ ಇರುತ್ತೆ ಹೋಸ್ಟ್ ಕಂಟ್ರಿಯಲ್ಲಿ. ಡಿಫರೆನ್ಸಿಂಗ್ ದ ಟ್ಯಾಕ್ಸ್ ಲಾ ಅಂಡ್ ರೆಗ್ಯುಲೇಷನ್, ನಮ್ಮ ದೇಶದ ಟ್ಯಾಕ್ಸ್ ಲಾ ಬೇರೆ, ಆ ದೇಶದ ಟ್ಯಾಕ್ಸ್ ಲಾ ಬೇರೆ ಇರುತ್ತೆ. ರೆಸ್ಟ್ರಿಕ್ಷನ್ಸ್ ಅಂಡ್ ರೆಮಿಟೆನ್ಸ್ ಆಫ್ ಫಂಡ್ಸ್, ರೆಸ್ಟ್ರಿಕ್ಷನ್ಸ್ ಫಂಡ್ ರೆಮಿಟ್ ಮಾಡಕ್ಕೆ. ಎಸ್ಟಿಮೇಟಿಂಗ್ ದ ಸಾಲ್ವೇಜ್ ವ್ಯಾಲ್ಯೂ ಇನ್ ದ ಫಾರಿನ್ ಕಾಂಟೆಕ್ಸ್ಟ್ ಅಲ್ಲಿ, ಸಾಲ್ವೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದಕ್ಕೆ ಅಸೆಟ್ಸ್ಗಳನ್ನ ಎಸ್ಟಿಮೇಟ್ ಮಾಡೋದು, ಎಲ್ಲ ಕೂಡ ರಿಸ್ಕ್ ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್, ಕೀ ಇನ್ಪುಟ್ಸ್ ಅಂಡ್ ಕನ್ಸಿಡರೇಷನ್ಸ್ ತಗೊಂಡ್ರೆ ಇಲ್ಲಿ, ಸೊ ಕೀ ಇನ್ಪುಟ್ಸ್ ಅಂಡ್ ಕನ್ಸಿಡರೇಷನ್ ತಗೊಂಡ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಟೋಟಲ್ ಫಂಡ್ ರಿಕ್ವೈರ್ಡ್ ಇನ್ಕ್ಲೂಡಿಂಗ್ ಸೆಟಪ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್, ಎಷ್ಟು ಟೋಟಲ್ ಫಂಡ್ ಬೇಕು ಸೆಟಪ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ಗೆ. ಆನ್ಯುಯಲ್ ಕ್ಯಾಶ್ ಫ್ಲೋ, ಫೋರ್ಕಾಸ್ಟ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್ ಇನ್ ದ ಫಾರಿನ್ ಕರೆನ್ಸಿ, ಎಷ್ಟು ರೆವಿನ್ಯೂ ಬರುತ್ತೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಚೇಂಜ್ ರೇಟ್ಸ್, ಪ್ರಿಡಿಕ್ಟ್ ದ ರೇಟ್ ಟು ಕನ್ವರ್ಟ್ ದ ಫಾರಿನ್ ಕ್ಯಾಶ್ ಫ್ಲೋ ಇಂಟು ಹೋಮ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಸೊ ಎಷ್ಟು ರೇಟ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಟ್ಯಾಕ್ಸೇಷನ್, ಎಫೆಕ್ಟ್ ಆಫ್ ಬೋತ್ ಹೋಸ್ಟ್ ಅಂಡ್ ಹೋಮ್ ಕಂಟ್ರಿ ಟ್ಯಾಕ್ಸ್ ಲಾ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಎಷ್ಟು, ಡಿಸ್ಕೌಂಟ್ ರೇಟ್ ಅಡ್ಜಸ್ಟೆಡ್ ಫಾರ್ ಇಂಟರ್ನ್ಯಾಷನಲ್ ರಿಸ್ಕ್ಗೆ ಅಡ್ಜಸ್ಟ್ ಆಗುವಂಥದ್ದು ಯಾವ ರೀತಿ ಆಗುತ್ತೆ, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅದನ್ನ ಕೂಡ ನೋಡಬೇಕಾಗುತ್ತೆ. ನೆಕ್ಸ್ಟ್, ಸಾಲ್ವೇಜ್ ವ್ಯಾಲ್ಯೂ, ಎಸ್ಟಿಮೇಟ್ ದ ರೆಸಿಡಿಯಲ್ ವ್ಯಾಲ್ಯೂ ಆಫ್ ದ ಅಸೆಟ್ ಇನ್ ದ ಫಾರಿನ್ ಮಾರ್ಕೆಟ್ ಅಲ್ಲಿ ಅಸೆಟ್ ನ ಸಾಲ್ವೇಜ್ ಮಾಡಿದ್ರೆ, ಸೇಲ್ ಮಾಡಿದ್ರೆ, ಡಿಸ್ಪೋಸ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅದು ಕೂಡ ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಯೂಸ್ಡ್, ಯಾವ ರೀತಿ ಅಲ್ಲಿ ಯೂಸ್ ಮಾಡ್ತಾರೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಬಂದ್ರೆ, ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಯೂಸ್ಡ್ ದ ಕಾಮನ್ ಟೆಕ್ನಿಕ್ ಲೈಕ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, NPV ನ ಯೂಸ್ ಮಾಡ್ತಾರೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಯೂಸ್ ಮಾಡ್ತಾರೆ, ಅಂಡ್ ಪೇ ಬ್ಯಾಕ್ ಪೀರಿಯಡ್ ಆರ್ ಅಪ್ಲೈಡ್ ಇಲ್ಲಿ ಯೂಸ್ ಮಾಡ್ತಾರೆ. ಅಡ್ಜಸ್ಟೆಡ್ ಫಾರ್ ಮಲ್ಟಿನ್ಯಾಷನಲ್ ಫ್ಯಾಕ್ಟರ್ಸ್ ಗಳಿಗೆ, ಎಸ್ಪೆಷಲಿ ಟು ಅಕೌಂಟ್ ಫಾರ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂಡ್ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಗಳನ್ನ ಪ್ರಿಡಿಕ್ಟ್ ಮಾಡೋಕ್ಕೋಸ್ಕರ. ಎಕ್ಸಾಂಪಲ್ ಆಫ್ ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್, ಸಪೋಸ್ an Indian multinational plans to set up a manufacturing unit in USA ಅಲ್ಲಿ ಸೆಟಪ್ ಮಾಡಿದರೆ, the project requires an initial investment of $10 million, 10 million ಬೇಕು, that is rupees 750 crore at rupees $1 is equal to rupees 75 ಅಂತ ನಾವು ಎಕ್ಸಾಂಪಲ್ ತಗೋಣ. ಓಕೆ, ಸೊ ಎಕ್ಸ್ಪೆಕ್ಟೆಡ್ ನೆಟ್ ಕ್ಯಾಶ್ ಇನ್ಫ್ಲೋ ಇಲ್ಲಿ 3 million ಪರ್ ಇಯರ್ ಫಾರ್ 5 years, 5 ವರ್ಷಕ್ಕೆ 3 ಮಿಲಿಯನ್ ಬರುತ್ತೆ ಅಲ್ಲಿ. ಸಾಲ್ವೇಜ್ ವ್ಯಾಲ್ಯೂ ಆಫ್ಟರ್ 5 years 2 million ಅಸೆಟ್ಗಳದು. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ 30% ಇನ್ US ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ 30%. ಎಕ್ಸ್ಪೆಕ್ಟೆಡ್ ಎಕ್ಸ್ಚೇಂಜ್ ರೇಟ್ ರಿಮೈನ್ rupees 75 per dollar. ಓಕೆ, ಸೊ ಈ ರೀತಿ ಕನ್ಸಿಡರೇಷನ್ ತಗೊಂಡಾಗ ಸೊ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಏನಾಗುತ್ತೆ, ಅಡ್ಜಸ್ಟೆಡ್ ಫಾರ್ ಇಂಟರ್ನ್ಯಾಷನಲ್ ರಿಸ್ಕ್ 12% ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಬೇಕಾಗುತ್ತೆ ನಮಗೆ. ಸೊ ಸ್ಟೆಪ್ 1, ಕನ್ವರ್ಟ್ ದ ಕ್ಯಾಶ್ ಫ್ಲೋ ಟು ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ, ಅಸ್ಯೂಮಿಂಗ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ನ ಅಸ್ಯೂಮ್ ಮಾಡ್ಕೊಂಡು, ಆನ್ಯುಯಲ್ ನೆಟ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್ $3 million, ಸೊ ಇಂಟು 1 minus 0.3, okay, 0.30 ಬರುತ್ತೆ, is equal to $2.1 million annual net inflow after tax ಬರುತ್ತೆ. ಓಕೆ, 30% ಟ್ಯಾಕ್ಸ್ ಅದು 0.3 ಅಂದ್ರೆ 30% ಟ್ಯಾಕ್ಸ್. ಓಕೆ, ಸೊ ನಾವು 30% ಟ್ಯಾಕ್ಸ್ US ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಅದನ್ನ ಕೊಟ್ಟ ಮೇಲೆ 2.1 million ನಮಗೆ ಬರುತ್ತೆ. ಇನ್ INR ಗೆ ಕನ್ವರ್ಟ್ ಮಾಡಿದ್ರೆ 2.1 million ಇಂಟು 75 rupees per dollar, $2.1 million ಎಷ್ಟು ಅಂತ, ಸೊ rupees 157.5 crore annually ನಮಗೆ ಬರುತ್ತೆ. So salvage value after tax, so $2 million is equal to 2 million into 1 minus 0.3 tax 0.30 into 75 is equal to 1.5 crore salvage value. So step 2, calculate the NPV in rupees ಅಲ್ಲಿ NPV calculate ಮಾಡಿದ್ರೆ ಫಾರ್ಮುಲಾ ಯೂಸ್ ಮಾಡಿ, so 157 crore annually ನಾವು ರಿಟರ್ನ್ ತಗೋತೀವಿ, divided by 1 plus 0.12, okay, plus 105 salvage value divided by 1 plus 0.12, okay, 5 year time, okay, is equal to minus 750. So if NPV is greater than 0, the project is acceptable. ಈಗ NPV greater than 0 ಇದ್ರೆ ನಾವು ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡಬಹುದು. ಓಕೆ, ಸೊ ಇಂಪಾರ್ಟೆನ್ಸ್, ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಹೆಲ್ಪ್ಸ್ ಅ ಗ್ಲೋಬಲ್ ಫರ್ಮ್
ಅಲೋಕೇಟ್ ದ ರಿಸೋರ್ಸಸ್ ಎಫಿಷಿಯೆಂಟ್ಲಿ ಅಕ್ರಾಸ್ ಕಂಟ್ರೀಸ್ಗಳಲ್ಲಿ ರಿಸೋರ್ಸ್ನ ಎಫಿಷಿಯೆಂಟ್ ಆಗಿ ಅಲೋಕೇಟ್ ಮಾಡೋಕ್ಕೆ ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಜೆಟಿಂಗ್ ಹೆಲ್ಪ್ ಮಾಡುತ್ತೆ. ಮ್ಯಾಕ್ಸಿಮೈಸ್ ರಿಟರ್ನ್ಸ್ ವೈಲ್ ಕನ್ಸಿಡರಿಂಗ್ ದ ಫಾರಿನ್ ರಿಸ್ಕ್ನ ಕನ್ಸಿಡರ್ ಮಾಡಿ ಅಂಡ್ ಕಾಂಟ್ರಿಬ್ಯೂಟ್ಸ್ ಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ಗೆ ಇದು ಸಹಾಯ ಮಾಡುತ್ತೆ. ಸೊ ಇದೆಲ್ಲದೂ ಕೂಡ ಕಾನ್ಸೆಪ್ಟ್ ನಾನು ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದೆ ಕಂಪ್ಲೀಟ್ಲಿ ನಾನು ಬಿಸ್ನೆಸ್ ಫೈನಾನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನೆಟ್ ಮತ್ತು ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇರೋವಂಥವ್ರು ನೀವು ಇದನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕಾನ್ಸೆಪ್ಟ್ಸ್ಗಳಲ್ಲಿ ಎಲ್ಲಿ ಬೇಕಾದರೂ ಕ್ವಶನ್ಸ್ಗಳು ಪಿಕ್ ಆಗ್ಬೋದು. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಯಾರಿದ್ದಾರೆ ಇದಕ್ಕೆ ಓದ್ತಾ ಇರೋಂಥವ್ರು ಅಂಥವ್ರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು. ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಸೊ ಯಾರ್ಯಾರು ವಾಯ್ಸ್ ಆಫ್ ಕಾಮರ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ. ಥ್ಯಾಂಕ್ ಯು.